ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಪತ್ರಿಕೆಯ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಈ ವಿಷಯಗಳ ಕನ್ನಡ ಅನಾಲಿಸಿಸ್ ಅಥವಾ ಕನ್ನಡ ವಿವರಣೆ ಬೇಕಿದ್ರೆ ಇನ್ನೊಂದು PDF ಇರುತ್ತೆ. ಇಲ್ಲಿ ನಾನು ಕನ್ನಡದ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತೇನೆ. ವಿಡಿಯೋ ಮುಗಿದ ಮೇಲೆ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತೇನೆ ಟೆಲಿಗ್ರಾಮ್ ಚಾನಲಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಿ ನಾನು ಇಂಗ್ಲೀಷಲ್ಲಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಇವತ್ತಿನ ಕೋಟ್ ನೋಡೋದಾದರೆ, ಇನ್ಸ್ಟೆಡ್ ಆಫ್ ವರಿಯಿಂಗ್ ಅಬೌಟ್ ವಾಟ್ ಯು ಕೆನಾಟ್ ಕಂಟ್ರೋಲ್, ಶಿಫ್ಟ್ ಯುವರ್ ಎನರ್ಜಿ ಟು ವಾಟ್ ಯು ಕ್ಯಾನ್ ಕ್ರಿಯೇಟ್. ಆವಾಗಲೂ ಒಂದೇ ಸಮಸ್ಯೆ, ನಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇರೋ ವಿಷಯಗಳ ಬಗ್ಗೆ ಚಿಂತೆ ಮಾಡೋದು. ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಿದೆ, ಆದರೂ ನಾವು ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಇರ್ತೇವೆ. ಆಗ ಚಿಂತೆ ಮಾಡ್ತಾ ಮಾಡ್ತಾ ಯಾವುದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇತ್ತೋ ಅದನ್ನು ಸಹ ಮರೆತು ಬಿಡ್ತೇವೆ. ರಾಯ್ ಟಿ ಬೆನೆಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಮಾತ್ರ ನಿಯಂತ್ರಿಸಲಿಕ್ಕೆ ಆಗದೇ ಇರುವ ವಿಷಯಗಳನ್ನು ಬಿಟ್ಟು ಯಾವುದನ್ನು ನೀವು ನಿಯಂತ್ರಿಸಬಹುದು ಮತ್ತು ಎಲ್ಲಿ ನೀವು ಒಂದು ಕ್ರಿಯೇಟಿವಿಟಿಯನ್ನು ತರಬಹುದು ಅದರ ಕಡೆ ಫೋಕಸ್ ಮಾಡಿ. ಆವಾಗ ಅದರಿಂದ ಏನಾದರೂ ಒಳ್ಳೆಯ ಅಂಶಗಳು ಜೀವನಕ್ಕೆ ಆ್ಯಡ್ ಆಗಬಹುದು. ಒಂದೊಂದಾಗಿ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಇಂಡಿಯಾ ಕೆನಡಾ ಯುರೇನಿಯಂ ಡೀಲ್ ಆ್ಯಂಡ್ ರೀಸೆಟ್ ಆಫ್ ಟೈಸ್. ನ್ಯೂಸ್ ಏನಂತಂದರೆ, ಇಂಡಿಯಾ ಆ್ಯಂಡ್ ಕೆನಡಾ ಸೈನ್ಡ್ $1.9 ಬಿಲಿಯನ್ ದೊಡ್ಡ ಪ್ರಮಾಣದ ಡೀಲನ್ನು ಮಾಡ್ಕೊಂಡಿದ್ದಾರೆ ಭಾರತ ಮತ್ತು ಕೆನಡಾ. ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿರೋದು, 10 ಇಯರ್ ಯುರೇನಿಯಂ ಸಪ್ಲೈ. ನೋಡಿ, 10 ವರ್ಷಗಳ ಯುರೇನಿಯಂ ಸಪ್ಲೈ ಡೀಲು. ಆ ಯುರೇನಿಯಂ ಸಪ್ಲೈ ಯಾವುದಕ್ಕೋಸ್ಕರ? ಫಾರ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಭಾರತದ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿಗೋಸ್ಕರ 10 ವರ್ಷಗಳ ಯುರೇನಿಯಂ ಸಪ್ಲೈ ಡೀಲಿಗೆ ಭಾರತ ಮತ್ತು ಕೆನಡಾ ಸೈನ್ ಮಾಡಿವೆ. ಅದರ ಜೊತೆ ಈ ವರ್ಷದ ಕೊನೆಯಲ್ಲಿ ಅಥವಾ ಈ ವರ್ಷದ ಒಳಗಡೆ CEPA, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಇದನ್ನು ಸಹ ಆದಷ್ಟು ಬೇಗ ಮಾತುಕತೆಯನ್ನು ಒಂದು ಅಂತಿಮ ಹಂತಕ್ಕೆ ತರಬೇಕು ಅಂತ ಎರಡು ದೇಶಗಳು ಡಿಸೈಡ್ ಮಾಡಿದೆ. CEPA ಅಂತಂದರೆ ಅದು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಟೈಪು. ಅದರ ಮೂಲಕ ಇಂಪೋರ್ಟ್ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡ್ತಾರೆ, ಟ್ಯಾರಿಫ್ಗಳನ್ನು. ಅದರಲ್ಲಿ ಸರ್ವಿಸ್ಗಳು ಕವರ್ ಆಗಿರುತ್ತೆ, ಇನ್ವೆಸ್ಟ್ಮೆಂಟು ಮತ್ತು ಇತರ ಎಕನಾಮಿಕ್ ಏರಿಯಾಗಳು ಕವರ್ ಆಗಿರುತ್ತೆ. ಹಾಗಾಗಿ ಬರೀ ಸಿಂಪಲ್ ಗೂಡ್ಸ್ ಓನ್ಲಿ ಟ್ರೇಡ್ ಡೀಲ್ ಅಂತ ಇರ್ತಾವಲ್ವ, ಸರಕಿಗೆ ಸಂಬಂಧಪಟ್ಟಂಥ ಟ್ರೇಡ್ ಡೀಲ್ಗಳು, ಅದಕ್ಕಿಂತ ಇದು ಇನ್ನಷ್ಟು ವ್ಯಾಪಕವಾಗಿರುತ್ತೆ. ಇನ್ನು ಭಾರತಕ್ಕೆ ಈ ಕೆನಡಾದ ಯುರೇನಿಯಂ ಡೀಲ್ ಯಾಕೆ ಇಂಪಾರ್ಟೆಂಟು ಅಂದರೆ, ಯುರೇನಿಯಮು ಎಲ್ಲಿ ಬೇಕು, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿಗೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ ಯುರೇನಿಯಮನ್ನು. ಮತ್ತು ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಡಿ ಯುರೇನಿಯಂ ಸಪ್ಲೈ ಬೇಕು, ನಿರಂತರವಾಗಿ ಸಪ್ಲೈ ಬೇಕಾಗುತ್ತೆ. ಅದರ ಮೂಲಕ ನಮ್ಮ ಎನರ್ಜಿ ಸೆಕ್ಯುರಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆದರೆ ಇಷ್ಟು ಸುಲಭವಾಗಿ ಈ ಡೀಲ್ ಆಗಿಲ್ಲ. ಹಿಂದೆ ಮೊದಲೇ ಭಾರತ ಮತ್ತು ಕೆನಡಾ ನಡುವೆ ಕೆಲವು ಟೆನ್ಷನ್ ಇತ್ತು. ಅದರಲ್ಲೂ ಕೆನಡಾ ಅಲಿಗೇಷನ್ಸ್ ಆರೋಪ ಮಾಡ್ತಾ ಇತ್ತು. ಏನಂತಂದರೆ, ಇಂಡಿಯನ್ ಅಫಿಷಿಯಲ್ಸ್ ವರ್ ಲಿಂಕ್ಡ್ ಟು ಕಿಲ್ಲಿಂಗ್ ಆಫ್ ಖಲಿಸ್ತಾನಿ ಆಕ್ಟಿವಿಸ್ಟ್ ಇನ್ ಕೆನಡಾ. ಪ್ರದೀಪ್ ಸಿಂಗ್ ನಜ್ಜರ್ ಹೇಳಿರಬಹುದು, ಸ್ವಲ್ಪ ದಿನದ ಹಿಂದೆ ಹೇಳಿದ್ದೆ ಅಲ್ವಾ ಅವ್ರ ಹೆಸರನ್ನು. ಹಾಗಾಗಿ ಒಂದು ಖಲಿಸ್ತಾನಿ ಆಕ್ಟಿವಿಸ್ಟ್ಗಳನ್ನು ಭಾರತದವರು ಸೇರಿಕೊಂಡು ಒಂದು ಸಂಚನ ನಡೆಸಿದ್ದಾರೆ ಅಂತ ಕೆನಡಾ ಆರೋಪ ಮಾಡ್ತಾ ಇತ್ತು. ಇಂಡಿಯಾ ಅದನ್ನು ಒಪ್ಕೊಂಡಿರಲಿಲ್ಲ. ಈಗ ಮತ್ತೆ ಎರಡು ದೇಶಗಳು ಟ್ರಸ್ಟ್ ಬಿಲ್ಡಿಂಗ್, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿಕ್ಕೆ ಮುಂದಾಗ್ತಾ ಇವೆ. ಹಾಗಾಗಿ ಇದರಿಂದ ಟ್ರೇಡ್ ಮತ್ತು ಎಕನಾಮಿಕ್ ಟೈ ಇನ್ಕ್ರೀಸ್ ಆಗುತ್ತೆ. ಭಾರತದ ಕ್ಲೀನ್ ಎನರ್ಜಿ ಕೋಆಪರೇಷನ್, ನ್ಯೂಕ್ಲಿಯರ್ ಎನರ್ಜಿ, ಇದರ ಜೊತೆ ರಿನ್ಯೂವೇಬಲ್ಸ್, ಸ್ವೀಕರಿಸಬಹುದಾದ ವಲಯದ ಕಡೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ. ಇದರ ಮೂಲಕ ಮುಂದೆ ನೆಟ್ ಝೀರೋ ಗುರಿ, ಎಮಿಷನ್ ಕಡಿಮೆ ಮಾಡೋದು, ಇದೆಲ್ಲ ಮುಖ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಎರಡೂ ಕಡೆಯಿಂದ ಈಗ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಮುಂದಿನ ವಿಚಾರ ನೋಡೋದಾದ್ರೆ, ವೆಸ್ಟ್ ಏಷ್ಯಾ ವಾರ್ ಸ್ಪ್ರೆಡ್ಸ್ ಅಕ್ರಾಸ್ ರೀಜನ್, ಆಯಿಲ್ ಪ್ರೈಸಸ್ ಜಂಪ್. ಹಿಂದೆ ಸಹ ನೋಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಭಾರತ ಎಲ್ಲಿದೆ, ಅದಾದಮೇಲೆ ಪಾಕಿಸ್ತಾನ ಬರುತ್ತೆ, ಪಾಕಿಸ್ತಾನ ಆದಮೇಲೆ ಈ ಕಡೆ ಇರಾನ್ ಬರುತ್ತೆ, ಇರಾನ್ ಕೆಳಗಡೆ ಏನಿದೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅದಿರೋದು, ಅದ್ರ ಕೆಳಗಡೆ ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರೀಸ್ಗಳು ಬರುತ್ತೆ. ನೋಡಿ, ಇರಾನ್ ಫೈರ್ಡ್ ಮಿಸೈಲ್ಸ್ ಅಟ್ ಇಸ್ರೇಲ್. ಇರಾನು ಇಸ್ರೇಲ್ ಮೇಲೆ ಮಿಸೈಲ್ ಫೈರ್ ಮಾಡ್ತು.
ಯು ಎಸ್ ಬೇಸ್ಗಳ ಮೇಲೆ. ಅದೆಲ್ಲಿರೋದು ಸಮ್ ಗಲ್ಫ್ ಕಂಟ್ರೀಸ್ಗಳಲ್ಲಿ. ನಿನ್ನೆ ನೋಡಿದ್ವಿ ಅಲ್ವಾ, ಗಲ್ಫ್ ಕಂಟ್ರೀಸ್ಗಳಲ್ಲಿ ಯು ಎಸ್ಸಿನ ಬೇಸ್ಗಳಿದೆ. ಯು ಎಸ್ ಆ್ಯಂಡ್ ಇಸ್ರೇಲ್ ಕ್ಯಾರಿಡ್ ಔಟ್ ಹೆವಿ ಏರ್ ಸ್ಟ್ರೈಕ್ಸ್ ಇನ್ಸೈಡ್ ಇರಾನ್. ವಾಪಸ್ ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕಾನ್ಫ್ಲಿಕ್ಟ್ ಹ್ಯಾಸ್ ನೌ ಸ್ಪ್ರೆಡ್ ಟು ಮೆನಿ ಕಂಟ್ರೀಸ್ ಇನ್ ವೆಸ್ಟ್ ಏಷ್ಯಾ. ಇಷ್ಟೇ ದೇಶಗಳಿಗೆ ಸೀಮಿತ ಆಗಿಲ್ಲ, ಇದು ಸ್ಪ್ರೆಡ್ ಆಗ್ತಾ ಇದೆ. ಇರಾನ್ನಲ್ಲಿ 555 ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 11 ಜನ. ಯು ಎಸ್ ಟ್ರೂಪ್ಸ್ಗಳಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. 3 ಯು ಎಸ್ ಫೈಟರ್ ಜೆಟ್ಸ್ ಫೆಲ್ ಇನ್ ಕುವೈತ್. 3 ಯು ಎಸ್ ಫೈಟರ್ ಜೆಟ್ಗಳು ಈಗ ಅಂದರೆ ಫೆಲ್ ಆಗಿದೆ, ಆದರೂ ನಿಷ್ಕ್ರಿಯಗೊಂಡು ಅದನ್ನು ಹೊಡೆದು ಉರುಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ಎಸ್ ಹೇಳೋ ಪ್ರಕಾರ ಅದು ಫ್ರೆಂಡ್ಲಿ ಫೈರ್. ಫ್ರೆಂಡ್ಲಿ ಫೈರ್ ಅಂತಂದರೆ ಕೆಲವು ದೇಶಗಳು ಅಲಯನ್ಸ್ ಮಾಡ್ಕೊಂಡಿರುತ್ತೆ, ಅಥವಾ ನಮಗೆ ಗೊತ್ತಾಗದೇನೆ ನಮ್ಮದ ಪಕ್ಷದವರೇ ಏನು ಮಾಡಿಬಿಡ್ತಾರೆ, ನಮ್ಮ ದೇಶದ ಸೈನಿಕರ ಮೇಲೆ ಅಥವಾ ಫೈಟರ್ ಜೆಟ್ಗಳ ಮೇಲೆ ಆಕ್ರಮಣ ಮಾಡೋದು. ಸೊ ಇಲ್ಲಿ ಯು ಎಸ್ ಹೇಳೋದೇನು, ಫೈಟರ್ ಜೆಟ್ಗಳು ಉರುಳಿರೋದು ಇಸ್ರೇಲ್ ಮಾಡಿರೋ ಒಂದು ಅಟ್ಯಾಕಿಂದ ಅಲ್ಲ, ಫ್ರೆಂಡ್ಲಿ ಫೈರ್, ನಮಗೆ ಗೊತ್ತಾಗದೆ ಕೆಲವೊಂದು ಸಾರಿ ಅಟ್ಯಾಕ್ ಆಗಿರೋದು, ನಮ್ಮ ಒಂದು ಬಣದಲ್ಲೇ ಆಗಿರೋದು ಇದು ಅಂತ ಯು ಎಸ್ ಹೇಳಿದರೆ, ಇರಾನ್ ಹೇಳೋದೇನು, ಇಲ್ಲ ಅದು ನಾವೇ ಹೊಡೆದು ಉರುಳಿಸಿದ್ದು ಅಂತ ಇರಾನ್ ಹೇಳ್ತಾ ಇದೆ. ಮತ್ತು ಕತಾರ್ನಲ್ಲಿ 2 ಇರಾನಿಯನ್ ಬಾಂಬರ್ಸ್ಗಳನ್ನು ಶೂಟ್ ಔನ್ ಮಾಡಿದ್ದಾರೆ. ಇರಾನ್ ರೆಫ್ಯೂಸ್ಡ್ ನೆಗೋಸಿಯೇಷನ್ಸ್, ವಾರ್ನ್ ದಿ ಯು ಎಸ್. ಮತ್ತೆ ಮಾತುಕತೆಗೆ ಸಿದ್ಧರಾಗಿರೋದಿಲ್ಲ, ಏನಿದ್ರು ಯುದ್ಧನೇ ಅಂತ ಇರಾನ್ ಹೇಳ್ತಾ ಇದೆ. ಇದರಿಂದಾಗಿ ಆಯಿಲ್ ಪ್ರೈಸಸ್ ರೋಸ್ ಮೋರ್ ದೆನ್ 8% ಟು ಅರೌಂಡ್ $80 per barrel. ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಆ ರೀಜನ್ ನೆನ್ಪು ಮಾಡ್ಕೊಳ್ಳಿ, ವೆಸ್ಟ್ ಏಷ್ಯಾ ಇಸ್ ಮೇಜರ್ ಆಯಿಲ್ ಪ್ರೊಡ್ಯೂಸಿಂಗ್ ರೀಜನ್. ಎನಿ ವಾರ್ ದ್ಯಾರ್ ಕ್ವಿಕ್ಲಿ ಇನ್ಕ್ರೀಸಸ್ ಗ್ಲೋಬಲ್ ಆಯಿಲ್ ಪ್ರೈಸಸ್. ಮೇಜರ್ ಆಯಿಲ್ ಪ್ರೊಡ್ಯೂಸಿಂಗ್ ರೀಜನ್ ಅದು ವೆಸ್ಟ್ ಏಷ್ಯಾ. ಅಲ್ಲೇನಾದರೂ ಸಮಸ್ಯೆಗಳು ಉಂಟಾದರೆ ಆಮೇಲೆ ಎಲ್ಲ ಕಡೆ ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಯರ್ ಆಯಿಲ್ ಪ್ರೈಸಿಂದ ಏನಾಗುತ್ತೆ, ಭಾರತದಂತಹ ದೇಶಗಳಿಗೆ, ಅದರಲ್ಲೂ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳೋಂಥ ದೇಶಗಳಿಗೆ ತುಂಬ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಫ್ಲೈಟ್ ಡಿಸ್ರಪ್ಷನ್ ಆಗ್ತಾ ಇದೆ ಅಲ್ವಾ. ಗ್ಲೋಬಲ್ ಪ್ಯಾಸೆಂಜರ್ಸ್, ಜಾಗತಿಕ ಮಟ್ಟದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಶೋಸ್ ಹೌ ರೀಜನಲ್ ವಾರ್ಸ್ ಕ್ಯಾನ್ ಅಫೆಕ್ಟ್ ಗ್ಲೋಬಲ್ ಎಕಾನಮಿ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ. ಆಗ್ತಾ ಇರೋದು ಪ್ರಾದೇಶಿಕ ಯುದ್ಧ ಆ ಒಂದು ರೀಜನಲ್ಲಿ ಮಾತ್ರ, ಎಲ್ರಿಗೂ ಕಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆ ಮೋದಿಯವರು ಕಾಲ್ ಮಾಡಿದ್ದಾರೆ. PM ಮೋದಿ ಸ್ಪೀಕ್ಸ್ ಟು ಗಲ್ಫ್ ಲೀಡರ್ಸ್ ಅಮಿಡ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪೋಕ್ ಟು ಲೀಡರ್ಸ್ ಆಫ್ ಸೌದಿ ಅರೇಬಿಯಾ, ಬಹ್ರೇನ್ and Jordan due to the ongoing West Asia conflict. He condemned attacks on Saudi Arabia and Bahrain and called the early peace in the region. ಈ ಯುದ್ಧವನ್ನು ಅಟ್ಯಾಕನ್ನು ಖಂಡಿಸ್ತೇನೆ, ಆದಷ್ಟು ಬೇಗ ಇಲ್ಲಿ ಶಾಂತಿ ಸ್ಥಾಪನೆ ಆಗಲಿ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಇಂಡಿಯಾ ಸಪೋರ್ಟೆಡ್ ದ ಸಾವರಾನಿಟಿ ಆರ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ಸೌದಿ ಅರೇಬಿಯಾ ಆ್ಯಂಡ್ ಬಹ್ರೇನ್. ಭಾರತ ಈ ದೇಶಗಳ ಸಾರ್ವಭೌಮತೆಯನ್ನು ಒಪ್ಕೊಳ್ಳುತ್ತೆ ಅಥವಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಮೋದಿಯವರು ಹೇಳಿದ್ದಾರೆ. ಅದರ ಜೊತೆ ಈ ಥ್ಯಾಂಕ್ಡ್ ದೀಸ್ ಕಂಟ್ರೀಸ್ ಫಾರ್ ಪ್ರೊಟೆಕ್ಟಿಂಗ್ ದಿ ಇಂಡಿಯನ್ ಕಮ್ಯುನಿಟಿ ಲಿವಿಂಗ್ ದೇರ್. ಅಲ್ಲಿದ್ದಾರಲ್ವ ಭಾರತೀಯರು, ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಆ ದೇಶಗಳ ನಾಯಕರಿಗೆ, ದೇಶದ ವ್ಯವಸ್ಥೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ತುಂಬ ಜನ ಭಾರತದವರಿದ್ದಾರೆ. ಸೇಫ್ಟಿ ನಮಗೆ ಬಹಳ ಇಂಪಾರ್ಟೆಂಟ್. ಇಂಡಿಯನ್ ಕ್ಯಾಜುಯಾಲಿಟಿ ಕನ್ಫರ್ಮ್ಡ್. 1 Indian sailor died after an oil tanker was attacked near Oman. ಅವರ ಹತ್ರ ಒಂದು ಆಯಿಲ್ ಟ್ಯಾಂಕರ್ ಮೇಲೆ ಅಟ್ಯಾಕ್ ಆಗಿದಾಗ ಭಾರತ ಒಬ್ಬ ಸೇಲರಲ್ಲಿ ಸಾವನ್ನಪ್ಪಿದ್ದಾರೆ. ಇಂಡಿಯನ್ ಎಂಬಸೀಸ್ ಕೋಆರ್ಡಿನೇಟಿಂಗ್ ಫಾರ್ ಸೇಫ್ ರಿಟರ್ನ್ ಆಫ್ ಇಂಡಿಯನ್ಸ್ ಆನ್ ಬೋರ್ಡ್. ಭಾರತದ ಎಂಬಸಿ, ರಾಯಭಾರ ಕಚೇರಿ ಆದಷ್ಟು ಬೇಗ ಅಲ್ಲಿರೋರನ್ನು ವಾಪಸ್ಸು ಭಾರತಕ್ಕೆ ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಕೋಆರ್ಡಿನೇಷನ್ ಇವಾಗ ಅದಕ್ಕೆ ಕಲಿಸ್ತಾ ಇದೆ, ಎಲ್ಲವನ್ನ ನೋಡ್ಕೊಳ್ತಾ ಇದೆ. ಇಂಡಿಯಾಸ್ ರೆಸ್ಪಾನ್ಸ್ ನೋಡೋದಾದ್ರೆ, PM ಚೇರ್ಡ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, CCS ಅಂತ ಕರೀತಾರೆ. CCS ಅಂತಂದ್ರೆ ಟಾಪ್ ಬಾಡಿ ಫಾರ್ ಸೆಕ್ಯೂರಿಟಿ ಡಿಸಿಷನ್ಸ್. ಬಹಳ ಪ್ರಮುಖವಾದ ಸಚಿವರು ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಾರೆ, ಮಾತುಕತೆ ನಡೆಸ್ತಾರೆ, ಮೀಟ್ ಮಾಡ್ತಾರೆ. ಅದಕ್ಕೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಡಿಸಿಷನ್ಗೆ ಸಂಬಂಧಪಟ್ಟಂತಹ ಭಾರತದ ಟಾಪ್ ಬಾಡಿ ಅದು. ರಿವ್ಯೂಡ್ ದಿ ಇಂಪ್ಯಾಕ್ಟ್ ಆಫ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಇನ್ ಇಂಡಿಯಾ. ಭಾರತದ ಮೇಲೆ ಯಾವ ರೀತಿ ವೆಸ್ಟ್ ಏಷ್ಯಾದ ಕಾನ್ಫ್ಲಿಕ್ಟ್ ಈ ರೀತಿ ನಮ್ಮ ಪರಿಣಾಮ ಬೀರ್ತಾ ಇದೆ ಚರ್ಚೆ ಮಾಡಿದರು. ಇದಾದ್ಮೇಲೆ ಟ್ಯಾಂಕರ್ ಅಟ್ಯಾಕ್ಸ್ ರೈಸ್ ಕನ್ಸರ್ನ್ಸ್ ಓವರ್ ಸೇಫ್ಟಿ ಆಫ್ ಇಂಡಿಯನ್ ಸೀಫೇರ್ಸ್. ತುಂಬ ಜನ ಭಾರತದವರು ಆ ದೇಶಕ್ಕೆ ಹಡಗುಗಳಲ್ಲಿ ಹೋಗಿರ್ತಾರೆ, ಆದರೆ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ನಿನ್ನೆ ಹೇಳಿದ್ನಲ್ವ, ಆ ಭಾಗದಲ್ಲಿ ಇರುವಂತಹ ಟ್ಯಾಂಕರ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ.
Oil tankers were attacked near the Strait of Hormuz amid the Israel-Iran conflict. One Indian sailor was killed, ಮೇಲ್ಗಡೆ ಹೇಳಿದ್ವಿ, ಅಂಡ್ ಸೆವೆರಲ್ ಅದರ್ಸ್ ಇಂಜೂರ್ಡ್, ಒಬ್ಬರು ಸಾವನ್ನಪ್ಪಿದ್ದಾರೆ ಭಾರತದವರು, ತುಂಬಾ ಜನರಿಗೆ ಗಾಯಗಳಾಗ್ತಾ ಇದೆ. ಮೆನಿ ಇಂಡಿಯನ್ ಕ್ರೀವ್ ಮೆಂಬರ್ಸ್ ವರ್ ಆನ್ ಬೋರ್ಡ್ ದೀಸ್ ಶಿಪ್ಸ್, ಅಲ್ಲಿರೋ ಎಷ್ಟೋ ಶಿಪ್ಗಳಲ್ಲಿ ಭಾರತದವರು ಇದ್ದಾರೆ. ಯಾಕೆ ಸೀರಿಯಸ್ ಅಂತಂದ್ರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಕೀ ರೂಟ್ ಫಾರ್ ಗ್ಲೋಬಲ್ ಆಯಿಲ್ ಟ್ರೇಡ್, ಗ್ಲೋಬಲ್ ಆಯಿಲ್ ಟ್ರೇಡ್ಗೆ ಸಂಬಂಧಪಟ್ಟಂತ ಮುಖ್ಯವಾದಂಥ ಮಾರ್ಗ ಇದು. ಶಿಪ್ ಟ್ರಾಫಿಕ್ ಆಲ್ಮೋಸ್ಟ್ ಸ್ಟಾಪ್ ಆಗಿಬಿಟ್ಟಿದೆ, ಅಂದರೆ ಅಲ್ಲಿ ಎಲ್ಲ ನಿಂತು ಬಿಟ್ಟಿದ್ದಾರೆ, ಇರಾನ್ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಈಗ ಈಗ ಇವತ್ತಿನ ನ್ಯೂಸ್ ಕೇಳಿದ್ರೆ ನೀವು ಗೊತ್ತಾಗಿರಬಹುದು, ಅಲ್ಲಿ ಯಾವುದನ್ನು ಬೇರೆ ಹಡಗುಗಳು ಸಂಚರಿಸಲಿಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಬೆದರಿಕೆಯನ್ನು ಓಡ್ತಾ ಇದೆ ಇರಾನ್. ಇಂಡಿಯಾ ಹ್ಯಾಸ್ ಮೆನಿ ಶಿಪ್ಸ್ ಅಂಡ್ ಸೇಲರ್ಸ್ ಇನ್ ದಿಸ್ ರೀಜನ್, ಭಾರತದ ಶಿಪ್ಸು ಸೇಲರ್ಸ್ಗಳೆಲ್ಲ ಇದ್ದಾರೆ ಅಲ್ಲಿ. 15 ಇಂಡಿಯನ್ಸ್ ವರ್ ಆನ್ ಟ್ಯಾಂಕರ್ ಸ್ಕೈಲೈಟ್ ಅನ್ನುವಂಥ ಒಂದು ಟ್ಯಾಂಕರ್ನಲ್ಲಿ 15 ಜನ ಇಂಡಿಯನ್ಸ್ ಇದ್ರು, ಅವರನ್ನೆಲ್ಲ ಸೇಫ್ ಆಗಿ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಯಾ ಹ್ಯಾಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಅಬಾಂಡೆಂಟ್ ಸೀಫೇರ್ಸ್ ಇನ್ 2025, 1125 ಕೇಸಸ್ ಪರ್ ITF ಡೇಟಾ. ಅಬಾಂಡನ್ಮೆಂಟ್ ಅಂತ ಒಂದು ಶಬ್ದ ಬಂದಿದೆ ನೋಡಿ, ಅಂದರೆ ಅಬಾಂಡನ್ಮೆಂಟ್ ಮೀನ್ಸ್ ಸೇಲರ್ಸ್ ಆರ್ ಲೆಫ್ಟ್ ವಿತೌಟ್ ಪೇ, ಸಪೋರ್ಟ್ ಆರ್ ರಿಟರ್ನ್ ಅರೇಂಜ್ಮೆಂಟ್. ಯಾವ ಥರ ಆಗ್ಬೋದು, ಇಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ ಭಾರತದಿಂದ, ಕರ್ಕೊಂಡು ಹೋಗಿ ಅವರಿಗೇನೋ ಆಸೆ ತೋರಿಸಿ ಅಥವಾ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಶಿಪ್ಗಳಲ್ಲಿ ಇಟ್ಕೊಂಡಿರ್ತಾರೆ, ಆಮೇಲೆ ಮಿಡ್ಲಲ್ಲಿ ಬಿಟ್ಬಿಡೋದು. ಸೇಲರ್ಸ್ ಆರ್ ಲೆಫ್ಟ್ ವಿತೌಟ್ ಪೇಮೆಂಟ್ ಇಲ್ಲ, ಸಪೋರ್ಟ್ ಇಲ್ಲ, ರಿಟರ್ನ್ ಆಗಲಿಕ್ಕೆ ಅರೇಂಜ್ಮೆಂಟ್ ಇರೋದಿಲ್ಲ. ಸೊ ಇಂಡಿಯಾ ಹ್ಯಾಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಅಬಾಂಡೆಂಟ್ ಸೀಫೇರರ್ಸ್. ಹಾಗಾಗಿ ಭಾರತದಲ್ಲಿ ಅಂತಹ ಭಾರತದ ಸೇಲರ್ಗಳು ಜಾಸ್ತಿ ಇದ್ದಾರೆ, ಅಬಾಂಡನ್ ಆದವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅಡ್ವೈಸ್ಡ್ ಇಂಡಿಯನ್ ಸೇಲರ್ಸ್ ನಾಟ್ ಟು ಜಾಯಿನ್ ಶಿಪ್ಸ್ ಗೋಯಿಂಗ್ ಟು ಇರಾನ್. ಭಾರತದ DG ಶಿಪ್ಪಿಂಗ್ನ DG ಅವರು ಏನು ಹೇಳಿದ್ದಾರೆ ಅಂತಂದರೆ, ಯಾವುದೇ ಇರಾನಿಗೆ ಹೋಗುವ ಶಿಪ್ಪಿಗೆ ಜಾಯಿನ್ ಆಗಬೇಡಿ, ಗೌರ್ಮೆಂಟ್ ಮಾನಿಟರಿಂಗ್ ದಿ ಸಿಚುವೇಶನ್ ಟು ಎನ್ಶೋರ್ ಸೇಫ್ಟಿ ಆಫ್ ಇಂಡಿಯನ್ ಕ್ರೀವ್ ಆ್ಯಂಡ್ ಎನರ್ಜಿ ಶಿಪ್ಮೆಂಟ್ಸ್. ಅನ್ನು ಸರ್ಕಾರ ಮೇಲ್ವಿಚಾರಣೆ ಮಾಡ್ತಾ ಇದೆ. ಇನ್ನು ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಎಕ್ಸಾಮೈನ್ಸ್ ಮ್ಯಾಂಡೇಟರಿ NAT ಟೆಸ್ಟ್ ಫಾರ್ ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ನೋಡಿ, ಸುಪ್ರೀಂ ಕೋರ್ಟ್ NAT ಅಂತ ಒಂದು ಟೆಸ್ಟ್ ಇದೆ, ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅಂತ ಕರೀತೇವೆ. ಈ ಬ್ಲಡ್ ಬ್ಯಾಂಕ್ಸ್, ರಕ್ತದಾನ ಕೇಂದ್ರಗಳು, ಅಲ್ಲಿ ಕೇಳಿರ್ಬೋದು, ರಕ್ತದಾನ ಮಾಡುವಂತಹ, ರಕ್ತನ ಶೇಖರಿಸಿಟ್ಕೊಳ್ಳುವಂತಹ ಎಷ್ಟೋ ಸಂಸ್ಥೆಗಳಿರುತ್ತೆ. ಅಂತಹ ಸಂಸ್ಥೆಗಳಲ್ಲಿ, ಬ್ಲಡ್ ಬ್ಯಾಂಕ್ಗಳಲ್ಲಿ ಈ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅನ್ನೋದು ಬೇಕಾ, ಕಂಪಲ್ಸರಿನಾ ಅಂತ ಸುಪ್ರೀಂ ಕೋರ್ಟ್ ಈಗ ವಿಚಾರಿಸ್ತಾ ಇದೆ. ಯಾಕಂತಂದ್ರೆ ಒಂದು ಪೆಟಿಷನ್ ಫೈಲ್ ಮಾಡಿದ್ರು. ಪೆಟಿಷನ್ ಸೇಸ್ ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21, ರೈಟ್ ಟು ಲೈಫ್ ಅಂಡರಲ್ಲಿ ಸರಿಯಾದ ಸೇಫ್ ಆಗಿರುವಂಥ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಹ ಬರುತ್ತೆ. ಏನಿದು NAT ಅಂತ ಪದೇ ಪದೇ ಇಲ್ಲಿ ಬರ್ತಾ ಇದೆಯಲ್ಲ, ಏನು NAT ಅಂತಂದರೆ ಮಾಡರ್ನ್ ಟೆಸ್ಟ್ ದಟ್ ಡಿಟೆಕ್ಟ್ಸ್ ವೈರಸ್ ಜೆನೆಟಿಕ್ ಮಟೀರಿಯಲ್. ಇವಾಗ HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಯಾವುದೋ ಒಬ್ಬ ವ್ಯಕ್ತಿ ಬ್ಲಡ್ಡನ್ನು ಡೊನೇಟ್ ಮಾಡಿರ್ತಾರೆ, ಡೊನೇಟ್ ಮಾಡಿರೋ ಬ್ಲಡ್ಡಲ್ಲಿ ವೈರಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ಈ ಟೆಸ್ಟ್ ಮೂಲಕ. ಅದು ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಮೂಲಕ ಆ ಒಂದು ಡೊನೇಟೆಡ್ ಬ್ಲಡ್ಡಲ್ಲಿ ವೈರಸ್ ಇದೆಯಾ ಡಿಟೆಕ್ಟ್ ಮಾಡುತ್ತೆ. NAT ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅದು ಇಟ್ಸ್ ಮೋರ್ ಸೆನ್ಸಿಟಿವ್ ದೆನ್ ದಿ ಕಾಮನ್ ಯೂಸ್ಡ್ ಎಲಿಸಾ ಟೆಸ್ಟ್. HIV ಎಲ್ಲ ನೀವು ಕೇಳಿರಬಹುದು, ಎಲಿಸಾ ಟೆಸ್ಟ್ ಅದಕ್ಕಿಂತ ಇದು ಹೆಚ್ಚು ಎಫೆಕ್ಟಿವ್ ಅಂತ ಹೇಳ್ಬಹುದು. ಇಶ್ಯೂ ಯಾಕೆ ಬಂದಿದೆ ಅಂತಂದರೆ, ಸಮ್ ಚಿಲ್ಡ್ರನ್ ಎಸ್ಪೆಷಲಿ ಥಲಸೇಮಿಯಾ ಪೇಷಂಟ್ ಹೂ ನೀಡ್ ಫ್ರೀಕ್ವೆಂಟ್ ಟ್ರಾನ್ಸ್ಫ್ಯೂಷನ್. ಥಲಸೇಮಿಯಾ ಅಂತ ಒಂದು ರೋಗ ಇರುತ್ತೆ, ಅದರಲ್ಲಿ ಆವಾಗವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆವಾಗವಾಗ ಆಗ್ತಾನೆ ಇರಬೇಕು ಮಕ್ಕಳಿಗೆ. ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಬೇಕಾದ್ರೆ ದೇ ವರ್ ರಿಪೋರ್ಟೆಡ್ಲಿ ಇನ್ಫೆಕ್ಟೆಡ್ ವಿತ್ HIV ಡ್ಯೂ ಟು ಕಂಟ್ಯಾಮಿನೇಟೆಡ್ ಬ್ಲಡ್. ಬ್ಲಡ್ಡಲ್ಲಿ HIV ವೈರಸ್ ಇರೋದು ಆ ಪಾಪ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಆವಾಗ ಇಲ್ಲಿ ಅರ್ಜಿ ಸಲ್ಲಿಸಿರೋರು ಪೆಟಿಷನರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಲ್ ದೀಸ್ ಪ್ರಿವೆಂಟೇಬಲ್ ಟ್ರಾಜಿಡೀಸ್, ಇದನ್ನು ತಡಿಬಹುದಿತ್ತಲ್ವಾ, ಮೊದಲೇ ನಾವು ಟೆಸ್ಟ್ ಮಾಡಿ ಅದನ್ನು ಚೆಕ್ ಮಾಡಬಹುದಿತ್ತು ಅಂತ ಪೆಟಿಷನರ್ ಹೇಳ್ತಾ ಇದ್ದಾರೆ. ಯಾವ ಟೆಸ್ಟ್ ಇದು? NAT ನ್ಯೂಕ್ಲಿಕ್ ಆಸಿಡ್ ಟೆಸ್ಟು. ಯಾಕೆ ಯೂಸ್ ಮಾಡೋದು? ಏನು ಡಿಟೆಕ್ಟ್ ಮಾಡುತ್ತೆ? ಅದು ವೈರಸ್ ಜೆನೆಟಿಕ್ ಮಟೀರಿಯಲನ್ನು ಡೊನೇಟೆಡ್ ಬ್ಲಡ್ಡಲ್ಲಿ ಇದೆಯಾ ಅಂತ ಡಿಟೆಕ್ಟ್ ಮಾಡುತ್ತೆ. ಹಾಗಾದರೆ ಕೋರ್ಟು ಏನು ಹೇಳ್ತಾ ಇದೆ ಇದ್ರ ಬಗ್ಗೆ? ವೆದರ್ ಆಲ್ ಸ್ಟೇಟ್ಸ್ ಕ್ಯಾನ್ ಅಫೋರ್ಡ್ NAT ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಒಂದು ವೇಳೆ NAT ಕಂಪಲ್ಸರಿ ಅಂತ ಮಾಡಿಬಿಟ್ರೆ ಎಲ್ಲ ರಾಜ್ಯಗಳಲ್ಲಿ NATಯನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತಾ? ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದಕ್ಕೆ ಬೇಕಾದಷ್ಟು ಮೂಲ ಸೌಕರ್ಯಗಳು, ಫಂಡಿಂಗು ಎಲ್ಲ ಇದೆಯಾ?
ಸೊ ಕೋರ್ಟ್ ಆಸ್ಕ್ಡ್ ಫಾರ್ ಡೇಟಾ ಆನ್ ಹೌ ಮೆನಿ ಸ್ಟೇಟ್ ಹಾಸ್ಪಿಟಲ್ ಕರೆಂಟ್ಲಿ ಯೂಸ್ NAT. ಸೊ ಈಗ ಡೇಟಾ ಕೇಳ್ತಾ ಇದೆ ಕೋರ್ಟ್, ಎಷ್ಟು ಆಸ್ಪತ್ರೆಗಳಲ್ಲಿ ಈ ಥರ NAT ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಕ್ ಆಸಿಡ್ ಟೆಸ್ಟನ್ನು ಅಂತ ಕೋರ್ಟು ಪ್ರಶ್ನೆ ಮಾಡಿದೆ. ಇಶ್ಯೂ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ ಇರಬಹುದು, ರೈಟ್ ಟು ಸೇಫ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂಡರ್ ಆರ್ಟಿಕಲ್ 21 ಇಲ್ಲಿ ಲಿಂಕ್ ಆಗುತ್ತೆ. ಮುಂದಿನ ವಿಚಾರ ಸಹ ವೆಸ್ಟ್ ಏಷ್ಯಾದ ಕಾನ್ಫ್ಲಿಕ್ಟಿಗೆ ಸಂಬಂಧಪಟ್ಟಿರೋದು. ಇನ್ನು ನಮ್ಮ ಟೀ ಎಕ್ಸ್ಪೋರ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್. ಡ್ಯೂ ಟು ದ ವೆಸ್ಟ್ ಏಷ್ಯಾ ವಾರ್, ಟೀ ಶಿಪ್ಮೆಂಟ್ ಫ್ರಮ್ ಇಂಡಿಯಾ ಗೆಟಿಂಗ್ ಡಿಲೇಡ್ ಆರ್ ಸ್ಟ್ಯಾಂಡೆಡ್. ಅರೌಂಡ್ 45 to 50% ಆಫ್ ಇಂಡಿಯಾಸ್ ಟೀ ಎಕ್ಸ್ಪೋರ್ಟ್ಸ್ ಗೋ ಟು ವೆಸ್ಟ್ ಏಷ್ಯನ್ ಕಂಟ್ರೀಸ್. 45ರಿಂದ 50% ಅಂದರೆ ಎಷ್ಟು ದೊಡ್ಡ ಆಘಾತ ಆಗ್ಬೋದು ನೋಡಿ. ಇವಾಗ ಅರ್ಧದಷ್ಟು ಈ ಎಕ್ಸ್ಪೋರ್ಟ್ಗಳು ವೆಸ್ಟ್ ಏಷ್ಯನ್ ಕಂಟ್ರೀಸ್ಗಳಿಗೆ ಹೋಗ್ತಾ ಇತ್ತು. ಅದರಲ್ಲೂ ನೋಡಿ 2024 ಡೇಟಾ ಪ್ರಕಾರ ಇರಾಕಿಗೆ 52.59 ಮಿಲಿಯನ್ kg, UAEಗೆ 52.71, ಇರಾನಿಗೆ 11.25, ಸೌದಿ ಅರೇಬಿಯಾ 7.94, ಇಷ್ಟು ಮಿಲಿಯನ್ kgsಗಳು ಎಕ್ಸ್ಪೋರ್ಟ್ ಆಗ್ತಾ ಇರುವಂಥ ಪ್ರಮಾಣ. ಅದ್ರ ಜೊತೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಆಗಿದೆ ಅಲ್ವಾ, ಇದರಿಂದಾಗಿ ಈ ಕಂಟ್ರೀಸ್ಗಳಿಗೆ ಶಿಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಏನಾಗುತ್ತೆ, ಫ್ರೈಟ್ ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಕಾಸ್ಟ್ ಇದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಶಿಪ್ಪಿಂಗಲ್ಲಿ ಡಿಲೇ ಆಗ್ತಾ ಇದೆ, ಸಪ್ಲೈ ಚೈನ್ ಪ್ರಾಬ್ಲಮ್ ಬರ್ತಾ ಇದೆ. ಎಕ್ಸ್ಪೋರ್ಟರ್ಸ್ ಮೇ ಫೇಸ್ ಫಿನಾನ್ಷಿಯಲ್ ಲಾಸಸ್, ಅವ್ರಿಗೆ ಲಾಸ್ ಆಗುತ್ತೆ ಎಕ್ಸ್ಪೋರ್ಟರ್ಸ್ಗಳಿಗೆ. ಸೊ ಇದು ಸಹ ಆವಾಗ ಹೇಳಿದ ಹಾಗೆ ನಮ್ಮ ದೇಶಕ್ಕೆ ಸಹ ಹೇಗೆ ಎಫೆಕ್ಟ್ ಆಗ್ತಾ ಇದೆ. ಇಟ್ ಶೋಸ್ ಹೌ ಗ್ಲೋಬಲ್ ಕಾನ್ಫ್ಲಿಕ್ಟ್ ಅಫೆಕ್ಟ್ ಇಂಡಿಯಾಸ್ ಟ್ರೇಡ್. ವೆಸ್ಟ್ ಏಷ್ಯಾ ಇಸ್ ಅ ಮೇಜರ್ ಮಾರ್ಕೆಟ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ ಲೈಕ್ ಟೀ. ನಮ್ಮ ದೇಶದಿಂದ ಯಾವ ಪ್ರಮಾಣದಲ್ಲಿ ಟೀ ಅಲ್ಲಿ ಹೋಗ್ತಾ ಇತ್ತು ಅಂತ ಸಹ ನಮಗೆ ಗೊತ್ತಾಗ್ತಾ ಇದೆ. 45 to 50% ಅಂತಂದರೆ ವ್ಯಾಲ್ಯೂ ಅಂತೂ ಅಲ್ವೇ ಅಲ್ಲ. US ಏನು ಹೇಳಿದೆ ಅಂತಂದರೆ, US ಔಟ್ಲೈನ್ಸ್ ಆಬ್ಜೆಕ್ಟಿವ್ಸ್ ಇನ್ ಇರಾನ್ ವಾರ್ ಆಪರೇಷನ್ ಮೇಡ್ ಲಾಸ್ಟ್ 4 to 5 weeks. 4ರಿಂದ 5 ವಾರಗಳ ಕಾಲ ಈ ಆಪರೇಷನ್ ಮುಂದುವರಿಯಬಹುದು. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸ್ಯಾಡ್ ಮಿಲಿಟರಿ ಆಪರೇಷನ್ ಅಗೇನ್ಸ್ಟ್ ಇರಾನ್ ಮೇ ಲಾಸ್ಟ್ 4 to 5 weeks and did not rule out sending ground troops if needed. ಸರಿ, ಅದರ ಅರ್ಥ ಏನು, 4ರಿಂದ 5 ವಾರ ಮುಂದುವರಿಯಬಹುದು ಯುದ್ಧ, ಅವಶ್ಯಕತೆ ಬಂದರೆ ಭೂಸೇನೆಯನ್ನು, ಗ್ರೌಂಡ್ ಟ್ರೂಪ್ಸ್ಗಳನ್ನು ಸಹ ನಾವು ಕಳಿಸಬಹುದು. ವಾರ್ ಆಬ್ಜೆಕ್ಟಿವ್ಸ್, US ಆಬ್ಜೆಕ್ಟಿವ್ಸ್ ಏನಂತಂದರೆ ಡಿಸ್ಟ್ರಾಯ್ ಇರಾನ್ಸ್ ಮಿಸೈಲ್ ಕೆಪಾಬಿಲಿಟಿ, ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡೋದು ಇರಾನಿನ ಮಿಸೈಲ್ ಕೆಪಾಬಿಲಿಟಿಯನ್ನು. ಡಿಸ್ಟ್ರಾಯ್ ಇರಾನ್ಸ್ ನೇವಿ, 10 ಶಿಪ್ಗಳನ್ನು ಆಲ್ರೆಡಿ ಹಿಟ್ ಮಾಡಿದ್ದಾರೆ US ಪ್ರಕಾರ. ಮತ್ತು ಸ್ಟಾಪ್ ಇರಾನ್ ಫ್ರಾಮ್ ಗೆಟಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ಅದಕ್ಕೆ ಯಾರೂ ನ್ಯೂಕ್ಲಿಯರ್ ವೆಪನ್ ಕೊಡಬಾರ್ದು, ಅದು ಪಡ್ಕೋಬಾರ್ದು, ಅದು ತಯಾರು ಮಾಡಬಾರ್ದು, ಎನ್ರಿಚ್ಮೆಂಟ್ ಮಾಡಬಾರ್ದು ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು. ಇನ್ನು ಪ್ರಿವೆಂಟ್ ಇರಾನ್ ಫ್ರಮ್ ಸಪೋರ್ಟಿಂಗ್ ಆರ್ಮ್ಡ್ ಗ್ರೂಪ್ಸ್ ಔಟ್ಸೈಡ್ ಇಟ್ಸ್ ಬಾರ್ಡರ್ಸ್. ತನ್ನ ದೇಶವನ್ನು ಬಿಟ್ಟು ಹೊರಗಡೆ ಸಹ ಅದು ಯಾವುದೇ ಆರ್ಮ್ಡ್ ಗ್ರೂಪ್ಸ್ಗಳಿಗೆ ಸಪೋರ್ಟ್ ಮಾಡಬಾರ್ದು, ಅದನ್ನು ಪ್ರಿವೆಂಟ್ ಮಾಡೋದು ಎಲ್ಲ ಈ US ಆಬ್ಜೆಕ್ಟಿವ್. ಮತ್ತು ಸೋ ಫಾರ್ ಅಟ್ಯಾಕ್ಸ್ ಆರ್ ಮೇನ್ಲಿ ಏರ್ ಸ್ಟ್ರೈಕ್, ಇಲ್ಲಿ ತನಕ ಏರ್ ಸ್ಟ್ರೈಕ್ ಮಾತ್ರ ಆಗ್ತಾ ಇದೆ, ಗ್ರೌಂಡ್ ಟ್ರೂಪ್ಸ್ ಇನ್ನೂ ಬರಲಿಲ್ಲ. ಈ ಕ್ಷಣದ ಮಾಹಿತಿ ನನಗೆ ಗೊತ್ತಿಲ್ಲ, ನಮ್ಮ ಪ್ರತಿನಿಧಿಗಳು ಯಾರೂ ಇಲ್ಲ ಅಲ್ಲಿ. ಬಟ್ US ಲೀಡರ್ಶಿಪ್ ಹ್ಯಾಸ್ ನಾಟ್ ರೂಲ್ಡ್ ಔಟ್ ಡಿಪ್ಲಾಯಿಂಗ್ ಸೋಲ್ಜರ್ಸ್ ಆನ್ ದಿ ಗ್ರೌಂಡ್. ಇನ್ನೂ ಸಹ ಸೋಲ್ಜರ್ಸ್ಗಳನ್ನು ಅಲ್ಲಿ ಕಳಿಸೋದೇ ಇಲ್ಲ ಅಂತೇನು ಹೇಳಿಲ್ಲ, ನೋಡೋಣ. ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ನೋಡೋದಾದರೆ, US ಡಿಫೆನ್ಸ್ ಸೆಕ್ರೆಟರಿ ಸ್ಯಾಡ್ ದಿಸ್ ವಾರ್ ಇಸ್ ನಾಟ್ ಅಬೌಟ್ ಡೆಮೋಕ್ರಸಿ ಬಿಲ್ಡಿಂಗ್. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬಿಲ್ಡ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಅವ್ರೇನು ಹೇಳಲಿಲ್ಲ. ಅಂದರೆ ಮೊದಲು ಇರಾಕು, ಅಫ್ಘಾನಿಸ್ತಾನದಲ್ಲೆಲ್ಲ ಆ ಥರ ಮಾಡಲಿಕ್ಕೆ ಹೊರಟಿತ್ತು US, ಆವಾಗ ತುಂಬ ಬೇರೆ ಬೇರೆ ಘಟನೆಗಳಾಗಿದೆ. ಇಲ್ಲಿ ಡೆಮೋಕ್ರಸಿ ಬಿಲ್ಡಿಂಗ್ ಅಲ್ಲ ನಮ್ಮ ಗುರಿ. ಇಟ್ ಈಸ್ ಬೀಯಿಂಗ್ ಪ್ರೊಜೆಕ್ಟೆಡ್ ಆಸ್ ಲಿಮಿಟೆಡ್ ಮಿಲಿಟರಿ ಆಬ್ಜೆಕ್ಟಿವ್. ಆ ಇರಾನನ್ನು ಶಾಂತ ರೀತಿಗೆ ತರೋದು, ಅಲ್ಲಿನ ಜನರಿಗೆ ಸ್ವಾತಂತ್ರ್ಯ ಕೊಡೋದು ಅಂತ ಸಹ ಟ್ರಂಪ್ ಅವರು ಹೇಳ್ತಾ ಇರ್ತಾರೆ. ಇರಾನನ್ನು ತಣ್ಣಗಾಗಿಸೋದು, ಅದೇ ಗುರಿ. ಇದರ ಬಗ್ಗೆ ಎಡಿಟೋರಿಯಲ್ ಸಹ ಇದೆ, ಇಸ್ರೇಲ್ US ವಾರ್ ಆ್ಯಂಡ್ ದಿ ಐಡಿಯಾ ಆಫ್ ಯೂನಿಪೋಲಾರ್ ವೆಸ್ಟ್ ಏಷ್ಯಾ. ಎಡಿಟೋರಿಯಲ್ ಹೇಳೋದೇನಂತಂದರೆ, US ಆ್ಯಂಡ್ ಇಸ್ರೇಲ್ ಆರ್ ನಾಟ್ ಜಸ್ಟ್ ಟಾರ್ಗೆಟಿಂಗ್ ಇರಾನ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಟ್ ಮೇ ಬಿ ಏವಿಂಗ್ ಎಟ್ ರೆಜಿಮ್ ಚೇಂಜ್ ಇನ್ ಇರಾನ್. ನೋಡಿ, ಮೇಲ್ಗಡೆ ಈಗ US ಡಿಫೆನ್ಸ್ ಸೆಕ್ರೆಟರಿ ಹೇಳಿರೋದೇನು, ನಾಟ್ ಅಬೌಟ್ ಡೆಮೋಕ್ರಸಿ ಬಿಲ್ಡಿಂಗ್. ರೆಜಿಮ್ ಚೇಂಜ್ ಅಂತಂದರೆ ಅಲ್ಲಿರುವ ಆಡಳಿತ ವ್ಯವಸ್ಥೆಯನ್ನು, ಇರುವ ಸಿಸ್ಟಮನ್ನು ಬದಲಾಯಿಸೋದು, ಎರಡೂ ಕನೆಕ್ಟ್ ಆಗ್ತಾ ಇದೆ. ಅವ್ರ ಪ್ರಕಾರ, US ಪ್ರಕಾರ ರೆಜಿಮ್ ಚೇಂಜ್ ಏನು ಮಾಡ್ಲಿಕ್ಕೆ ಹೊರಟಿಲ್ಲ, ಡೆಮೋಕ್ರಸಿ ಬಿಲ್ಡ್ ಮಾಡ್ಲಿಕ್ಕೆ ಹೊರಟಿಲ್ಲ ಅಂತ. ಆದರೆ ಇಲ್ಲಿ ಎಡಿಟೋರಿಯಲ್ನಲ್ಲಿ ಇವ್ರು ಹೇಳೋ ಪ್ರಕಾರ ಇದು ಮುಂದೆ ರೆಜಿಮ್ ಚೇಂಜ್ಗೆ ಕಾರಣ ಆಗಬಹುದು. ಔಟ್ಕಮ್ ಆಫ್ ದಿಸ್ ವಾರ್ ಕುಡ್ ರೀಶೇಪ್ ದ ಬ್ಯಾಲೆನ್ಸ್ ಆಫ್ ಪವರ್ ಇನ್ ವೆಸ್ಟ್ ಏಷ್ಯಾ.
ಬ್ಯಾಲೆನ್ಸ್ ಆಫ್ ಪವರ್, ಯಾರು ಹೆಚ್ಚು ಅಧಿಕಾರವನ್ನು ಹೊಂದಿರ್ತಾರೆ, ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಬದಲಾಗುತ್ತೆ, ಆ ಒಂದು ಬದಲಾವಣೆಯನ್ನು ನಾವು ನೋಡಬಹುದು ಮುಂದೆ. ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿದೆ ಸ್ವಲ್ಪ ಜನರಿಗೆ, ಮೊದಲು ಹೇಳಿದ್ವಿ. ಬಿಫೋರ್ ದ ವಾರ್ ಆಗೋಕ್ಕಿಂತ ಮೊದಲು ಏನಾಗ್ತಾ ಇತ್ತು, ಟಾಕ್ಸ್ ಬಿಟ್ವೀನ್ US ಆ್ಯಂಡ್ ಇರಾನ್ ವರ್ ಆನ್ ಗೋಯಿಂಗ್. ಇರಾನ್ ಮತ್ತು US ನಡುವೆ ಮಾತುಕತೆ ನಡೀತಾ ಇತ್ತು. ಡಿಸ್ಪೈಟ್ ದಿಸ್, ದ US ಆ್ಯಂಡ್ ಇಸ್ರೇಲ್ ಲಾಂಚ್ಡ್ ಮೇಜರ್ ಸ್ಟ್ರೈಕ್ಸ್ ಆ್ಯಂಡ್ ಕಿಲ್ಡ್ ಇರಾನ್ ಸುಪ್ರೀಂ ಲೀಡರ್. ಮಾತುಕತೆ ನಡೀತಾ ಇರಬೇಕಾದ್ರೇನೆ US ಮತ್ತು ಇಸ್ರೇಲು ಸ್ಟ್ರೈಕ್ ಲಾಂಚ್ ಮಾಡುತ್ತೆ, ಸುಪ್ರೀಂ ಲೀಡರನ್ನು ಕೊಲೆ ಮಾಡ್ತಾರೆ. ಇಸ್ರೇಲ್ ಕಾಲ್ಡ್ ಇಟ್ ಪ್ರಿಯಂಪ್ಟಿವ್ ವಾರ್. ಇಸ್ರೇಲ್ ಹೇಳುತ್ತೆ ಇದು ಪ್ರಿಯಂಪ್ಟಿವ್ ವಾರ್ ಅಂತ ಹೇಳುತ್ತೆ. ಪ್ರಿಯಂಪ್ಟಿವ್ ವಾರ್ ಅಂತಂದ್ರೆ ಅಟ್ಯಾಕ್ ಡನ್ ಟು ಪ್ರಿವೆಂಟ್ ಫ್ಯೂಚರ್ ಥ್ರೆಟ್. ಮುಂದೆ ಅವರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇದ್ರು, ನಾವು ತಡಿಲಿಕ್ಕೆ ಈಗಲೇ ನಾವು ಮೊದಲೇ ಅಟ್ಯಾಕ್ ಮಾಡಿದ್ವಿ, ಫ್ಯೂಚರ್ ಥ್ರೆಟ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಮಾಡಿರುವಂಥ ಅಟ್ಯಾಕ್ ಇದು ಇಸ್ರೇಲ್ ಹೇಳ್ತಾ ಇದೆ. ಆದರೆ ಎಡಿಟೋರಿಯಲ್ ಹೇಳೋದೇನು ಇಲ್ಲಿ ಇವರು ಆಥರು, ರಿಯಲ್ ಗೋಲ್ ಮೇ ಬಿ ವೀಕನ್ ಆರ್ ರಿಮೂವ್ ಇರಾನಿಯನ್ ರೆಜೀಮ್. ಆಡಳಿತ ವ್ಯವಸ್ಥೆಯನ್ನ, ಸರ್ಕಾರವನ್ನು ಉರುಳಿಸೋದು, ಅದು ಅವರ ಉದ್ದೇಶ ಆಗಿರಬಹುದು. ಹಾಗಾದ್ರೆ ಇರಾನ್ ಯಾಕೆ ಇಂಪಾರ್ಟೆಂಟು? ಇರಾನ್ ಇಸ್ ದ ಓನ್ಲಿ ಮೇಜರ್ ರೀಜನಲ್ ಪವರ್ ಓಪನ್ಲಿ ಚಾಲೆಂಜಿಂಗ್ ಇಸ್ರೇಲ್. ಇಸ್ರೇಲ್ ಇದೆ ಅಲ್ಲಿ, ಇಸ್ರೇಲಿಗೆ ಓಪನ್ ಆಗಿ ಚಾಲೆಂಜ್ ಮಾಡಿರುವ ಒಂದೇ ಒಂದು ರೀಜನಲ್ ಪವರ್ ಯಾವುದು ಈಗ ಅಲ್ಲಿರೋದು? ಇರಾನ್. ಮೆನಿ ಅರಬ್ ಕಂಟ್ರೀಸ್ ನೌ ಹ್ಯಾವ್ ಟೈಸ್ ವಿತ್ ಇಸ್ರೇಲ್ ಡಿಪೆಂಡ್ ಆನ್ ದಿ US. ಬೇರೆ ಅರಬ್ ಕಂಟ್ರೀಸ್ಗಳಿದೆ, ಆದರೆ ಅವರೆಲ್ಲ ಒಂದು ಇಸ್ರೇಲ್ ಜೊತೆ ಚೆನ್ನಾಗಿದ್ದಾರೆ ಅಥವಾ US ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಇರಾನ್ ಒಂದೇ ಈಗ US ಅಥವಾ ಇಸ್ರೇಲ್ ಜೊತೆ ತಿರುಗಿ ಬಿದ್ದಿರೋದು. ಇಫ್ ಇರಾನ್ ಇಸ್ ವೀಕಂಡ್, ವೆಸ್ಟ್ ಏಷ್ಯಾ ಮೇ ಬಿಕಮ್ ಯುನಿಪೋಲಾರ್, ಮೀನಿಂಗ್ ಒನ್ ಡಾಮಿನೆಂಟ್ ಪವರ್, ಇಸ್ರೇಲ್ ಬ್ಯಾಕ್ಡ್ ಬೈ ದಿ US. ಒಂದು ವೇಳೆ ಇಸ್ರೇಲ್ ಮತ್ತು US ಇಬ್ಬರು ಸೇರಿಕೊಂಡು ಇರಾನನ್ನು ಮಣಿಸಿದ್ರೆ ಅವಾಗ ಏನಾಗ್ಬಿಡುತ್ತೆ, ಇರಾನ್ ಅನ್ನೋದು ಇರೋದಿಲ್ಲ, ಕಂಪ್ಲೀಟ್ ಆಗಿ ಯುನಿಪೊಲಾರಿಟಿ ಯಾರ್ದು? ಹಾಗಾದ್ರೆ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇರೋರು US ಅವರು. ಹಾಗಾಗಿ ಒಂದೇ ಏಕಧ್ರುವಿ ಅಂತ ನಾವು ಹೇಳ್ತೀವಲ್ವಾ, ಒಬ್ಬರೇ ಆ ರೀಜನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ರೆಜಿಮ್ ಚೇಂಜಸ್ ಡಿಫಿಕಲ್ಟ್. ಇರಾನ್ ಹೇಗಿದೆ, ಜಿಯೋಗ್ರಾಫಿಕಲಿ ಲಾರ್ಜ್ ಇದೆ ಮತ್ತು ಮಿಲಿಟರಿ ಸ್ಟ್ರಾಂಗ್ ಇದೆ. ಮೊದಲು ಇರಾಕು, ಲಿಬಿಯಾ, ಸಿರಿಯಾ ಇಂಥ ವಿಭಾಗಗಳನ್ನು ಅಲ್ಲಿ ರೆಜಿಮ್ ಚೇಂಜ್ ಮಾಡ್ಲಿಕ್ಕೆ ಹೊರಟಾಗಲೂ ತುಂಬಾ ವರ್ಷಗಳು ಬೇಕಾಯಿತು, ಗ್ರೌಂಡ್ ವಾರ್ಸ್ ಆಯಿತು. ಕರೆಂಟ್ಲಿ ನೋ ಕಂಟ್ರಿ ವಾಂಟ್ಸ್ ಟು ಸೆಂಡ್ ಗ್ರೌಂಡ್ ಟ್ರೂಪ್ಸ್ ಇನ್ ಟು ಇರಾನ್. ಟ್ರಂಪ್ ಅವರು ಹೇಳಿದ್ದಾರೆ ಬೇಕಿದ್ರೆ ಗ್ರೌಂಡ್ ಟ್ರೂಪ್ಸ್ಗಳನ್ನು ಸಹ ಕಳಿಸ್ತೇವೆ ಅಂತ. ಆದರೆ ಯಾರು ಇರಾನಿಗೆ ಟ್ರೂಪ್ಸ್ಗಳನ್ನ ಕಳಿಸ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಎಡಿಟೋರಿಯಲ್ ಹೇಳ್ತಾ ಇದ್ದಾರೆ. ಇನ್ನು ಇರಾನ್ ಹ್ಯಾಸ್ ರೆಸ್ಪಾಂಡೆಡ್ ಬೈ ಅಟ್ಯಾಕಿಂಗ್ US ಬೇಸಸ್ ವೈಡನಿಂಗ್ ದಿ ವಾರ್. ಇರಾನ್ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ಅಲ್ವಾ, ವಾಪಸ್ ಅಟ್ಯಾಕ್ ಮಾಡ್ತಾನೆ ಇದೆ. ಸೊ ಕ್ವಿಕ್ ವಿಕ್ಟರೀಸ್ ಅನ್ಸರ್ಟೇನ್. ಆದಷ್ಟು ಬೇಗ ಯುದ್ಧ ಮುಗಿಯುತ್ತೆ ಅನ್ನೋದು ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ರಿಸ್ಕ್ ಆಫ್ ರೀಜನಲ್ ವಾರ್. ಇರಾನ್ ಹ್ಯಾಸ್ ಟಾರ್ಗೆಟೆಡ್ US ಬೇಸಸ್ ಇನ್ ಗಲ್ಫ್ ಕಂಟ್ರೀಸ್. ನೋಡಿ, ಗಲ್ಫ್ ಕಂಟ್ರೀಸ್ಗಳಲ್ಲಿ ಇರುವಂತಹ US ಬೇಸ್ಗಳ ಮೇಲೆ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಅದರಲ್ಲೂ ಗಲ್ಫ್ ಕಂಟ್ರೀಸ್ಗಳು ಸೇಫ್ ಪ್ಲೇಸು, ಅದರಲ್ಲೂ ಯಾರಿಗೆ ಟೂರಿಸಮ್ಗೆ, ಟೂರಿಸ್ಟ್ಗಳಿಗೆ ಒಳ್ಳೆ ಪ್ಲೇಸು ಅಂತ ಹೆಸರುವಾಸಿಯಾಗಿತ್ತು. ಈಗ ಅಲ್ಲಿನ ಆರ್ಥಿಕತೆಗೆ ತುಂಬ ತೊಂದರೆ ಎದುರಾಗ್ತಾ ಇದೆ. ವಾರ್ ಆಗ್ತಾ ಇದ್ರೆ ಯಾವ ದೇಶಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಇಟ್ ಹ್ಯಾಸ್ ಥ್ರೆಟನ್ ಟು ಶಟ್ ದ ಸ್ಟ್ರೇಟ್ ಆಫ್ ಹಾರ್ಮುಸ್. ಆಲ್ರೆಡಿ ಅಲ್ಲಿ ಶಟ್ ಡೌನ್ ಮಾಡಿದ್ದಾರೆ, ಗೊತ್ತಿರಬಹುದು. ಥ್ರೂ ವಿಚ್ ಅ ಲಾರ್ಜ್ ಶೇರ್ ಆಫ್ ಗ್ಲೋಬಲ್ ಆಯಿಲ್ ಪಾಸಸ್. ಹಾರ್ಮುಸ್ ಮೂಲಕ ಗ್ಲೋಬಲ್ ಆಯಿಲ್ ಪಾಸ್ ಆಗ್ತಾ ಇರುತ್ತೆ. ಇಫ್ ಗಲ್ಫ್ ಕಂಟ್ರೀಸ್ ಜಾಯಿನ್ ದಿ ವಾರ್, ಇಟ್ ಕ್ಯಾನ್ ಸಿವಿಯರ್ಲಿ ಅಫೆಕ್ಟ್ ಗ್ಲೋಬಲ್ ಎನರ್ಜಿ ಸಪ್ಲೈ ಆ್ಯಂಡ್ ಎಕಾನಮಿ. ಒಂದು ವೇಳೆ ಗಲ್ಫ್ ಕಂಟ್ರೀಸ್ಗಳು ಸಹ ವಾರ್ ಜಾಯ್ನ್ ಆಗಿಬಿಟ್ರೆ ಗ್ಲೋಬಲ್ ಎನರ್ಜಿ ಸಪ್ಲೈ, ಎಕಾನಮಿ ಎಲ್ಲದಕ್ಕೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಡಿಟೋರಿಯಲ್ ಆರ್ಗ್ಯೂಸ್ ದಟ್ ದಿಸ್ ವಾರ್ ಇಸ್ ಲೆಸ್ ಅಬೌಟ್ ಡೆಮಾಕ್ರಸಿ ಆರ್ ನ್ಯೂಕ್ಲಿಯರ್ ಇಶ್ಯೂಸ್, ಮೋರ್ ಅಬೌಟ್ ಪವರ್ ಬ್ಯಾಲೆನ್ಸ್ ಇನ್ ವೆಸ್ಟ್ ಏಷ್ಯಾ. ವೆಸ್ಟ್ ಏಷ್ಯಾದ ಒಂದು ರೀಜನ್ನಲ್ಲಿ ಪವರ್ ಬ್ಯಾಲೆನ್ಸ್ ಬಗ್ಗೆ ಮುಖ್ಯವಾಗಿ ನಾವು ಇಲ್ಲಿ ನೋಡಬಹುದು. ಇವನ್ ದೋ ದ US-Israel alliance is militarily stronger, success depends on clear and achievable goals. ಮಿಲಿಟರಿ ಸ್ಟ್ರಾಂಗ್ ಇದ್ರೂ ಸಹ ಗೋಲ್ ಯಾವ ರೀತಿ ಅಚೀವ್ ಮಾಡ್ತಾರೆ, ಸಾಧ್ಯ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಪ್ರೊಲಾಂಗ್ಡ್ ರೀಜನಲ್ ವಾರ್ ಕುಡ್ ಡಿಸ್ಟೆಬಿಲೈಸ್ ದಿ ಎಂಟೈರ್ ರೀಜನ್, ಗ್ಲೋಬಲ್ ಎಕಾನಮಿ. ಇದೇ ಥರ ವಾರ್ ಮುಂದುವರಿತಾನೆ ಇದ್ರೆ ಏನಾಗ್ಬಿಡುತ್ತೆ ಹೇಳಿ? ರಷ್ಯಾ ಉಕ್ರೇನು ಆ ವಿಷಯ ನಮಗೆ ಈಗ ಮರ್ತೋಗ್ಬಿಟ್ಟಿದೆ. ಹೊಸ ವಾರ್ ಬರುತ್ತೆ, ಹಳೆ ವಿಷಯ ಮರ್ತೋಗ್ತಾ ಇರುತ್ತಲ್ವಾ. ಹಾಗಾಗಿ ಅದು ಎಕಾನಮಿಗೆ ಇನ್ಫ್ಲೇಷನ್ ಕ್ರಿಯೇಟ್ ಮಾಡುತ್ತೆ, ತುಂಬ ದೊಡ್ಡ ಹೊಡೆತ ಕೊಡುತ್ತೆ. ಅದರಲ್ಲೂ ಈ ರೀಜನ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಗ್ಲೋಬಲ್ ಎಕಾನಮಿ ಮೇಲೆ ಇದು ದುಷ್ಪರಿಣಾಮ ಬೀರಬಹುದು ಹೇಳ್ತಾ ಇದ್ದಾರೆ.
ನ್ಯೂ GDP ಸೀರೀಸ್, ಬೆಟರ್ ಡೇಟಾ, ಟಫರ್ ಫಿಸಿಕಲ್ ಮ್ಯಾಥ್ಸ್. ಇಂಡಿಯಾ ಏನು ಮಾಡಿದೆ, ಹೊಸ GDP ಸೀರೀಸ್, ಹೊಸ ಬೇಸ್ ಇಯರ್ ಅಲ್ವಾ, 2022-2023ಗೆ ಅಪ್ಡೇಟ್ ಮಾಡ್ಕೊಂಡಿದ್ದೇವೆ. ದಿಸ್ ಗಿವ್ಸ್ ಮೋರ್ ಅಕ್ಯುರೇಟ್ ಪಿಕ್ಚರ್ ಆಫ್ ದ ಎಕಾನಮಿ. ಬೇಸ್ ಇಯರ್ ಅಪ್ಡೇಟ್ ಮಾಡಿದ್ಮೇಲೆ ನಮಗೆ ಇನ್ನಷ್ಟು ಸಮಗ್ರವಾದಂಥ ನಿಖರವಾದಂಥ ಮಾಹಿತಿ ಸಿಗ್ತಾ ಹೋಗುತ್ತೆ. ಬೇಸ್ ಇಯರ್ ಅಪ್ಡೇಟ್ ಆಗಿರೋದು ಅಲ್ವಾ, ಅದ್ರ ಜೊತೆ ಬೆಟರ್ ಮೆಥಡ್ಸ್, ಡಬಲ್ ಡಿಫ್ಲೇಟರ್ ಅಂದರೆ ಸಪರೇಟ್ಸ್ ಇನ್ಫ್ಲೇಷನ್ ಆಫ್ ಇನ್ಪುಟ್ಸ್ ಆ್ಯಂಡ್ ಫೈನಲ್ ಗೂಡ್ಸ್. ಫೈನಲ್ ಗೂಡ್ಸು ಮತ್ತು ಇನ್ಪುಟ್ಗಳು ಇದು ಎರಡರ ಇನ್ಫ್ಲೇಷನನ್ನು ಸಪರೇಟ್ ಮಾಡ್ತಾ ಇದ್ದಾರೆ ಡಬಲ್ ಡಿಫ್ಲೇಟರು. ಮತ್ತು GST ಡೇಟಾ ಯೂಸ್ ಮಾಡಿ AS USC PLFS ಸರ್ವೆ ಇದನ್ನೆಲ್ಲ ಯೂಸ್ ಮಾಡಿ ಅಕ್ಯುರಸಿ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೇನು ಬೇಕು, GDP ಮೆಜರ್ಮೆಂಟ್ ತುಂಬ ರಿಯಲಿಸ್ಟಿಕ್ ಆಗಿರಬೇಕು, ಹೆಚ್ಚು ಪ್ರಾಕ್ಟಿಕಲ್ ಆಗಿರಬೇಕು. ನಿಖರವಾದ ಡೇಟಾ ಇದ್ದಷ್ಟು ಪಾಲಿಸಿ ಮೇಕಿಂಗಿಗೆ ಒಳ್ಳೆಯದು. GDP ಗ್ರೋತ್ ಫಾರ್ 2025-26 ಎಸ್ಟಿಮೇಟೆಡ್ ಆಟ್ 7.6%, ಸ್ಲೈಟ್ಲಿ ಹೈಯರ್ ದೆನ್ ಓಲ್ಡ್ ಸೀರೀಸ್ಗೆ ಹೋಲಿಸಿದ್ರೆ ಈಗ 2025-26ರ GDP ಗ್ರೋತ್ ಎಸ್ಟಿಮೇಷನ್ನು 7.6 ಇದೆ. ಆದರೆ ಟೋಟಲ್ ಎಕಾನಮಿ ಸೈಜ್ ರಿವೈಸ್ ಡೌನ್ ಬೈ ಅಬೌಟ್ 3-4%. ಇಡೀ ಎಕಾನಮಿ ಸೈಜು ಬೇಸ್ ಇಯರ್ ಅಪ್ಡೇಟ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇಂಡಿಯಾ ಕರೆಂಟ್ಲಿ ಅರೌಂಡ್ 3.8 ಟ್ರಿಲಿಯನ್ ಎಕಾನಮಿ. ಸೊ ಗ್ರೋತ್ ಲುಕ್ಸ್ ಸ್ಟ್ರಾಂಗ್, ಎಕಾನಮಿ ಸೈಜ್ ಸ್ಮಾಲರ್ ದೆನ್ ಅರ್ಲಿಯರ್ ಥಾಟ್. ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಎಕಾನಮಿ ಸೈಜ್ ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ಡೆಫ್ಟ್ ಆರ್ ಮೆಜರ್ಡ್ ಆಸ್ ಪರ್ಸೆಂಟೇಜ್ ಆಫ್ GDP. GDPಗೆ ಎಷ್ಟು ಪರ್ಸೆಂಟೇಜ್ ಇದೆ, ಫಿಸಿಕಲ್ ಡೆಫಿಸಿಟ್ಟು ಮತ್ತು ಡೆಟ್ಟು. GDPಗೆ ಎಷ್ಟು ಪರ್ಸೆಂಟೇಜ್ ಇದೆ, ಡೆಟ್ ಟು GDP ರೇಷಿಯೋ ಅಂತ ಹೇಳ್ತೇವೆ. ಒಂದು ವೇಳೆ GDP ಸೈಜ್ ಬಿಕಮ್ ಸ್ಮಾಲರ್, ಡೆಫಿಸಿಟ್ ರೇಷಿಯೋ ಆಟೋಮೆಟಿಕಲಿ ಲುಕ್ಸ್ ಬಿಗ್ಗರ್. GDP ಸೈಜ್ ಚಿಕ್ಕದಾಗ್ತಾ ಇದ್ದ ಹಾಗೆ ಅದಕ್ಕೆ ಸಮಾನವಾದಂತಹ ಡೆಟ್ ಅಲ್ವಾ. ಈಗ ಒಂದು ವೇಳೆ ನಮ್ಮ GDP 4 ಟ್ರಿಲಿಯನ್ ಇತ್ತು ಅಂತ ಅಂದ್ಕೊಂಡ್ರೆ ಮೊದಲಿರುವಂಥ ಡೆಟ್ಟು ಅದಿತ್ತಲ್ವ, ಅದು ಚಿಕ್ಕದಂತ ಅನಿಸ್ತಾ ಇತ್ತು. 4 ಟ್ರಿಲಿಯನ್ ಇರೋದು 3.8ಗೆ ಬಂದಿದೆ ಅಂತ ಅಂದ್ಕೊಂಡ್ರೆ ಡೆಟ್ ಹಾಗೇ ಇದೆ, ಅದರಲ್ಲಿ ಏರಿಕೆ ಆಗ್ತಾ ಇಲ್ಲ ಅಥವಾ ಇಳಿಕೆ ಆಗ್ತಾ ಇಲ್ಲ. ಡೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ಬಹುದು ಕಂಪ್ಯಾರಿಟಿವ್ಲಿ. ಆವಾಗ ಅದಕ್ಕೇನಾಗುತ್ತೆ, ಅದರಿಂದ ಗೌರ್ಮೆಂಟ್ ಫಿಸ್ಕಲ್ ಟಾರ್ಗೆಟ್ FRBM ರೆಸ್ಪಾನ್ಸಿಬಿಲಿಟಿ ಕೇಳಿರಬಹುದು ನೀವು, ಫಿಸ್ಕಲ್ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. GDP series gives more accurate economic picture. Even if target becomes tougher, it's better to plan policies based on correct data rather than outdated numbers. GDP ಸೀರೀಸ್ಗಳಿಂದ ನಮಗೆ ಅಕ್ಯುರೇಟ್ ಆದ ಪಿಕ್ಚರ್ ಸಿಗ್ತಾ ಇದೆ. ಟಾರ್ಗೆಟನ್ನು ಸ್ವಲ್ಪ ಟಫ್ ಮಾಡ್ಬೋದು ಇದು, ಆದರೆ ಕರೆಕ್ಟ್ ಡೇಟಾ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಪಾಲಿಸಿ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. GST ಗ್ರೋತ್ ಸ್ಟ್ರಾಂಗ್ ಬಟ್ ಇಂಪೋರ್ಟ್ ಡಿಪೆಂಡೆನ್ಸ್ ರೈಸಿಂಗ್. ನಿನ್ನೆ ನೋಡಿದ್ವಲ್ವ, ನಿನ್ನೆ ಮೊನ್ನೆ GST ಕಲೆಕ್ಷನ್ನು 8.1% ಜಾಸ್ತಿ ಆಗಿದೆ, 1.83 ಲಕ್ಷ ಕೋಟಿಗೆ ಹೆಚ್ಚಾಗಿದೆ. ಮತ್ತು ರೇಟ್ ಕಟ್ ಮಾಡೋದ್ರಿಂದ 5%, 18% ಸ್ಲ್ಯಾಬ್ಗಳಿಂದ ಕನ್ಸಂಪ್ಷನ್ ಬೂಸ್ಟ್ ಆಗಿದೆ. ಆದರೆ ರೈಸಿಂಗ್ ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಒಂದು ಕನ್ಸರ್ನ್ ಅಂತ ಹೇಳ್ತಾ ಇದ್ದಾರೆ. ಇಂಪೋರ್ಟ್ IGST ಅಂತಂದರೆ ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್ ಅಂಡರ್ GST ರೋಸ್ 17%. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ 17% ಜಾಸ್ತಿ ಆಗಿದೆ. ಇಟ್ ನೌ ಫಾರ್ಮ್ಸ್ ಅಬೌಟ್ 27% ಆಫ್ ಟೋಟಲ್ GST ಕಲೆಕ್ಷನ್. ಟೋಟಲ್ GST ಕಲೆಕ್ಷನಲ್ಲಿ 27%. ಹಾಗಾಗಿ ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೇವೆ ನಾವು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ? ಯಾವುದು? ಇಂಡಿಯಾ ಇಂಪೋರ್ಟ್ಸ್ ಲಾರ್ಜ್ ಅಮೌಂಟ್ ಆಫ್ ಕ್ರೂಡ್ ಆಯಿಲ್, ಸೆಮಿಕಂಡಕ್ಟರ್, ಕಾಪರ್, ಅಲ್ಯೂಮಿನಿಯಂ ಇದನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಜೊತೆ ರೂಪಾಯಿ ಮೌಲ್ಯ ಕುಸಿತಾ ಇರೋದು, ಆವಾಗ ಇಂಪೋರ್ಟ್ ಕಾಸ್ಟು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಯರ್ ಇಂಪೋರ್ಟ್ ವ್ಯಾಲ್ಯೂ, ಹೈಯರ್ IGST ಕಲೆಕ್ಷನ್. ಇಂಪೋರ್ಟು ಜಾಸ್ತಿ ಆಗ್ತಾ ಇದ್ದಾಗೆ IGST ಜಾಸ್ತಿ ಆಗ್ತಾ ಹೋಗುತ್ತೆ ಕಲೆಕ್ಷನ್ನು. ಆದರೆ ಕಾಸ್ಟ್ಲಿಯರ್ ಇಂಪೋರ್ಟ್ ಇನ್ಕ್ರೀಸ್ ಇನ್ಪುಟ್ ಕಾಸ್ಟ್ ಫಾರ್ ಸೆಕ್ಟರ್ಸ್ ಲೈಕ್ ಆಟೋಮೊಬೈಲ್ಸ್ ಆ್ಯಂಡ್ ಅಪ್ಲಯನ್ಸಸ್. ಎಷ್ಟೋ ರಾ ಮಟೀರಿಯಲ್ಗಳನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ಆ ರಾ ಮಟೀರಿಯಲ್ ಇಟ್ಕೊಂಡು ಇಲ್ಲಿ ಕೆಲವು ಸೆಕ್ಟರ್ಗಳಿರುತ್ತೆ ನೋಡಿ, ಆಟೋಮೊಬೈಲ್ಸು, ಅಪ್ಲಯನ್ಸಸ್ಸು ಅಥವಾ ಯಾವುದೇ ವಿಭಾಗ ಆಗಿರ್ಬೋದು, ಆಗ ಅದರ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಮೇ ಕ್ಯಾನ್ಸಲ್ ಔಟ್ ದಿ ಪ್ರೈಸ್ ರಿಲೀಫ್ ಗಿವನ್ ಬೈ GST ರೇಟ್ ಕಟ್ಸ್. ಆವಾಗ GST ರೇಟ್ ಕಟ್ಟಿಂದ ಎಷ್ಟು ರಿಲೀಫ್ ಸಿಕ್ಕಿರುತ್ತೋ ಆ ರಿಲೀಫ್ ಸಿಕ್ಕಿರೋದು ರೂಲ್ ಔಟ್ ಆಗಿಬಿಡ್ಬಹುದು, ಕ್ಯಾನ್ಸಲ್ ಔಟ್ ಆಗಿಬಿಡ್ಬಹುದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಿತ್ತು, ಅನ್ಈವನ್ ಸ್ಟೇಟ್ ಪರ್ಫಾರ್ಮೆನ್ಸ್.
ಸಮ್ ಬಿಗ್ ಸ್ಟೇಟ್ಸ್ ಗ್ರೀವ್ ಸ್ಲೋವರ್ ದೆನ್ ನ್ಯಾಷನಲ್ GST. ದೊಡ್ಡ ದೊಡ್ಡ ರಾಜ್ಯಗಳೇ ಸ್ಲೋ ಆಗಿ ಇದರಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಸಜೆಸ್ಟ್ GST ಗ್ರೋತ್ ಮೇ ಬಿ ಡ್ರಿವನ್ ಮೋರ್ ಬೈ ಇಂಪೋರ್ಟ್ಸ್ ದೆನ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಅಂದರೆ ಇಂಪೋರ್ಟಿಂದಾನೇ ಜಾಸ್ತಿ ಈಗ ನಮಗೆ GST ಗ್ರೋತ್ ಆಗಿರಬಹುದು, ಡೊಮೆಸ್ಟಿಕ್ ಡಿಮ್ಯಾಂಡು ಅಷ್ಟೇನು ಇರಲಿಕ್ಕಿಲ್ಲ. ವೈಲ್ GST ಕಲೆಕ್ಷನ್ ಲುಕ್ಸ್ ಹೆಲ್ದಿ, ರೈಸಿಂಗ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ ಟ್ಯಾಕ್ಸಸ್ ಆ್ಯಂಡ್ ವೀಕ್ ರೂಪಿ ಮೇ ರೆಡ್ಯೂಸ್ ಲಾಂಗ್ ಟರ್ಮ್ ಪ್ರೈಸ್ ಬೆನಿಫಿಟ್ಸ್ ಫಾರ್ ಕನ್ಸ್ಯೂಮರ್ಸ್. ಹೌದು, GST ಕಲೆಕ್ಷನ್ ಜಾಸ್ತಿ ಆಗಿರೋದು ಒಳ್ಳೆಯದೇ, ಆದರೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದು, ರೂಪಾಯಿ ವೀಕ್ ಆಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಪ್ರೈಸ್ ಬೆನಿಫಿಟ್ ಕನ್ಸ್ಯೂಮರ್ಗೆ ಸಿಗದೆ ಇರೋ ಥರ ಆಗಿಬಿಡಬಹುದು ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಿಜಿಟಲ್ ಟ್ಯಾಕ್ಸ್ ಸರ್ಚಸ್ ಆ್ಯಂಡ್ ರೈಟ್ ಟು ಪ್ರೈವಸಿ. ಇನ್ ವಿಶ್ವಪ್ರಸಾದ್ ಆಳ್ವಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್, ಸುಪ್ರೀಂ ಕೋರ್ಟ್ is examining whether income tax search powers can extend to smartphones, cloud data and digital accounts without violating privacy rights. ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮಾಡ್ಲಿಕ್ಕೆ ಬರ್ತಾರಲ್ವಾ, ಅಂದಾಗ ಅವರು ಸ್ಮಾರ್ಟ್ಫೋನು, ಪ್ರೈವೇಟ್ ಡೇಟಾ ಅಥವಾ ಕ್ಲೌಡ್ ಡೇಟಾ, ಡಿಜಿಟಲ್ ಅಕೌಂಟ್ ಇಲ್ಲಿ ಸಹ ಸರ್ಚ್ ಮಾಡಬಹುದಾ, ಆ ಪವರ್ ಅವರಿಗೆ ಇರುತ್ತಾ ಅನ್ನೋದ್ರ ಬಗ್ಗೆ ಕೋರ್ಟ್ ಈಗ ಡಿಸ್ಕಸ್ ಮಾಡ್ತಾ ಇದೆ, ಎಕ್ಸಾಮೈನ್ ಮಾಡ್ತಾ ಇದೆ. ಸೆಕ್ಷನ್ 132 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಇಟ್ ಅಲೌಸ್ ಸರ್ಚ್ ಆ್ಯಂಡ್ ಸೀಸರ್ ಇನ್ ಟ್ಯಾಕ್ಸ್ ಇವೇಷನ್ ಕೇಸಸ್. ಟ್ಯಾಕ್ಸ್ ಇವೇಷನ್ ಇದರಲ್ಲಿ ಸರ್ಚ್ ಮಾಡಿ ಸೀಸ್ ಮಾಡ್ಬೋದು. ನೌ ಇಟ್ ಇನ್ಕ್ಲೂಡ್ಸ್ ವರ್ಚುವಲ್ ಡಿಜಿಟಲ್ ಸ್ಪೇಸ್. ಅದರಲ್ಲಿ ಈಗ ವರ್ಚುವಲ್ ಡಿಜಿಟಲ್ ಸ್ಪೇಸನ್ನು ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಕ್ವಶನ್ ಬರೋದೇನು, ಕ್ಯಾನ್ ದಿ ಸ್ಟೇಟ್ ಆಕ್ಸೆಸ್ ಎಂಟೈರ್ ಪರ್ಸನಲ್ ಡಿಜಿಟಲ್ ಡೇಟಾ ಫಾರ್ ಟ್ಯಾಕ್ಸ್ ಇನ್ಕ್ವೈರಿ? ನಮ್ಮ ಕಂಪ್ಲೀಟ್ ಆಗಿರುವಂಥ ಎಲ್ಲ ಡೇಟಾವನ್ನು ಸ್ಟೇಟ್ ಆಕ್ಸೆಸ್ ಮಾಡಬಹುದಾ, ಸರ್ಕಾರ ಪಡ್ಕೊಳ್ಬಹುದಾ ಟ್ಯಾಕ್ಸ್ ಇನ್ಕ್ವೈರಿಗೋಸ್ಕರ ಅನ್ನೋದು ಕ್ವಶನ್. ಪೆಟಿಷನರ್ ಹೇಳೋದೇನಂತಂದರೆ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅಂತ ಬರುತ್ತೆ, ಅಲ್ಲಿ ರೈಟ್ ಟು ಪ್ರೈವಸಿ ಅನ್ನೋದು ಅದು ಆರ್ಟಿಕಲ್ 21ನ ರೈಟ್ ಟು ಲೈಫ್ನ ಭಾಗ. ಅದು ಇನ್ಫಾರ್ಮೇಷನ್ ಪ್ರೈವಸಿ ಈಸ್ ಪಾರ್ಟ್ ಆಫ್ ಆರ್ಟಿಕಲ್ 21. ಫೋನ್ ಕಂಟೇನ್ಸ್ ಪ್ರೈವೇಟ್ ಮೆಡಿಕಲ್ ಪರ್ಸನಲ್ ಪ್ರೊಫೆಷನಲ್ ಡೇಟಾ ಅಲ್ವಾ, ಫೋನಲ್ಲಿ ನಮ್ಮ ಪ್ರೈವೇಟ್ ಮೆಡಿಕಲ್ಲು, ಪರ್ಸನಲ್ಲು, ಪ್ರೊಫೆಷನಲ್ ಡೇಟಾ ಇರುತ್ತೆ. ಅನ್ಲಿಮಿಟೆಡ್ ಡಿಜಿಟಲ್ ಆಕ್ಸೆಸ್ ಮೇ ಬಿಕಮ್ ಡಿಸ್ಪ್ರಪೋರ್ಷನೇಟ್ ಇಂಟ್ರೂಷನ್. ಹಾಗಾಗಿ ಸರ್ಕಾರ ಈ ಒಂದು ಕಾಯ್ದೆನ ಇಟ್ಕೊಂಡು ಎಷ್ಟು ಬೇಕೋ ಅನ್ಲಿಮಿಟೆಡ್ ತನಗೆ ಬೇಕಾಗಿರೋ ಥರ ಈ ಥರ ಮಾಡ್ತಾ ಇದ್ರೆ ಅದು ಸರಿಯಲ್ಲ. ಗೌರ್ಮೆಂಟ್ ಹೇಳೋದೇನಂತಂದರೆ, ಸರ್ಚ್ ಇಸ್ ಅಲೌಡ್ ಓನ್ಲಿ ವಿತ್ ರೀಸನ್ ಟು ಬಿಲೀವ್ ಬೈ ಸೀನಿಯರ್ ಆಫೀಸರ್ಸ್. ಸರ್ಕಾರದ ಬೇರೆ ಬೇರೆ ಒಂದು ಥಿಯರಿ ಅಥವಾ ಸಿದ್ಧಾಂತಗಳಿರುತ್ತೆ, ರೀಸನ್ ಟು ಬಿಲೀವ್ ಅಂದರೆ ಈ ಒಂದು ವಿಭಾಗದಲ್ಲಿ ಅವಶ್ಯಕತೆ ಇತ್ತು, ಇಷ್ಟು ಅನಿವಾರ್ಯತೆ ಇತ್ತು ಅನ್ನೋ ರೀತಿ, ಅಷ್ಟಿದ್ದಾಗ ಮಾತ್ರ ಅವರು ಸೀನಿಯರ್ ಆಫೀಸರ್ಗಳು ಅದನ್ನು ಮಾಡ್ತಾರೆ. ಡಿಜಿಟಲ್ ಎವಿಡೆನ್ಸ್ ಕ್ಯಾನ್ ಬಿ ಈಸಿಲಿ ಡಿಲೀಟೆಡ್ ಆರ್ ಎನ್ಕ್ರಿಪ್ಟೆಡ್, ಆಂಟಿಸಿಪೇಟರಿ ಸರ್ಚ್ ಇಸ್ ನೆಸೆಸರಿ. ಆಂಟಿಸಿಪೇಟರಿ ಸರ್ಚ್ ಇರಬೇಕು, ಯಾಕಂದರೆ ಡಿಲೀಟ್ ಮಾಡಬಹುದು, ಎನ್ಕ್ರಿಪ್ಟ್ ಮಾಡಬಹುದು. ಕೋರ್ಟ್ ಹ್ಯಾವ್ ಅರ್ಲಿಯರ್ ಅಪ್ಹೆಲ್ಡ್ ಟ್ಯಾಕ್ಸ್ ಸರ್ಚ್ ಪವರ್ಸ್. ಮೊದಲು ಕೋರ್ಟ್ಗಳು ಇದನ್ನು ಅಪ್ಹೆಲ್ಡ್ ಮಾಡಿತ್ತು. ಇಲ್ಲಿ ಪ್ರಪೋರ್ಷನಾಲಿಟಿ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಬರುತ್ತೆ. ದ ಕೋರ್ಟ್ ಮೇ ನಾಟ್ ರಿಮೂವ್ ಸರ್ಚ್ ಪವರ್ಸ್ ಬಟ್ ಮೇ ಇನ್ಸಿಸ್ಟ್ ಆನ್ ಸೇಫ್ ಗಾರ್ಡ್ಸ್. ಸರ್ಚ್ ಪವರನ್ನು ರಿಮೂವ್ ಮಾಡಲಿಕ್ಕೆ ಕೋರ್ಟ್ ಹತ್ರ ಆಗದೆ ಇದ್ದರೂ ಸೇಫ್ ಗಾರ್ಡ್ಗಳನ್ನು ತೆಗೆದುಕೊಂಡು ಬನ್ನಿ, ಜಾರಿಗೊಳಿಸಿ ಅಂತ ಕೋರ್ಟ್ ಹೇಳ್ಬೋದು. ಏನು ಹಾಗಂತಂದರೆ, ರಿಲೆವೆಂಟ್ ಡೇಟಾವನ್ನು ಮಾತ್ರ ಕನ್ಸಿಡರ್ ಮಾಡಿ, ಲಿಮಿಟೆಡ್ ಸ್ಕೋಪ್. ಯಾವಾಗ ನೆಸೆಸರಿ ಇದೆಯೋ, ನೆಸೆಸಿಟಿ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಮತ್ತು ಪ್ರೊಟೆಕ್ಷನ್ ಆಫ್ ಅನ್ರಿಲೇಟೆಡ್ ಆರ್ ಪ್ರಿವಿಲೇಜ್ಡ್ ಡೇಟಾ, ಸಂಬಂಧನೇ ಇಲ್ಲದೆ ಇರೋದು, ಪ್ರಿವಿಲೇಜ್ಡ್ ಡೇಟಾ, ಅವರ ಪರ್ಸನಲ್ ಇನ್ಫಾರ್ಮೇಷನ್, ಅದಕ್ಕೆ ಪ್ರೊಟೆಕ್ಷನ್ ಇರಬೇಕು. ಮತ್ತು ಪ್ರಾಪರ್ ರೆಕಾರ್ಡಿಂಗ್ ಆಫ್ ಆ್ಯಂಡ್ ರಿವ್ಯೂ ಆಫ್ ಸರ್ಚ್ ಪ್ರೊಸೆಸ್. ಸರ್ಚ್ ಪ್ರೊಸೆಸನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಬೇಕಾಗುತ್ತೆ, ಆಮೇಲೆ ರಿವ್ಯೂ ಆಗಬೇಕಾಗುತ್ತೆ ಇದರದ್ದು. ಕೇಸ್ ಇಸ್ ಅಬೌಟ್ ಬ್ಯಾಲೆನ್ಸಿಂಗ್ ರೆವೆನ್ಯೂ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನಲ್ ಪ್ರೈವಸಿ. ಒಂದು ಕಡೆ ಯಾವುದೇ ಒಂದು ವಿಭಾಗದಲ್ಲಿ ಮುಂದೆ ನೀವು ಸಹ IRS ಆಫೀಸರ್ ಏನಾದರೂ ಆದರೆ ನೀವು ಸಹ ಸರ್ಚ್ ಮಾಡಲಿಕ್ಕಿರುತ್ತೆ ಅಲ್ವಾ, IT ರೈಡ್ ಮಾಡಲಿಕ್ಕಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಲ್ಲಿ ತನಕ ನೀವು ಹೋಗಿರ್ತೀರಿ, ಆವಾಗ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ ಅಂತಂದರೆ ಯಾವುದು ಒಳ್ಳೆಯದು. ಮುಂದೆ ಸಹ ಎಥಿಕ್ಸನ್ನು ಸಹ ಕೇಳಬಹುದು ಕೇಸ್ ಸ್ಟಡಿಯಲ್ಲಿ. ಇನ್ಫಾರ್ಮೇಷನಲ್ ಪ್ರೈವಸಿ, ಇನ್ನೊಂದು ಕಡೆ ರೆವೆನ್ಯೂ ಎನ್ಫೋರ್ಸ್ಮೆಂಟ್, ಎರಡರ ನಡುವೆ ಬ್ಯಾಲೆನ್ಸ್ ಮಾಡ್ಕೊ ಈಗಿನ ಡಿಜಿಟಲ್ ಏಜ್ನಲ್ಲಿ ಬಹಳ ಅನಿವಾರ್ಯ. ಜಡ್ಜ್ಮೆಂಟ್ ಮೇ ರೀಡಿಫೈನ್ ಹೌ ಫಾರ್ ದ ಸ್ಟೇಟ್ ಕ್ಯಾನ್ ಎಂಟರ್ ಸಿಟಿಸನ್ಸ್ ಡಿಜಿಟಲ್ ಲೈಫ್ ವೈಲ್ ಎನ್ಫೋರ್ಸಿಂಗ್ ಟ್ಯಾಕ್ಸ್ ಲಾಸ್. ಟ್ಯಾಕ್ಸ್ ಲಾಗಳನ್ನು ಎನ್ಫೋರ್ಸ್ ಮಾಡಬೇಕಾದ್ರೆ ಸರ್ಕಾರ ಯಾವ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯ ಡಿಜಿಟಲ್ ಲೈಫಲ್ಲಿ ಎಂಟರ್ ಆಗಬಹುದು, ಇಲ್ಲಿ ತನಕ ಸರ್ಕಾರಕ್ಕೆ ಅವಕಾಶ ಇರುತ್ತೆ ಮತ್ತೆ ಜಡ್ಜ್ಮೆಂಟಲ್ಲಿ ಏನಾದರೂ ಹೇಳ್ಬಹುದು, ಕಾದು ನೋಡಬೇಕು ನಾವು. ಇನ್ನು
ಹೌ ಲ್ಯಾಂಡ್ಸ್ಕೇಪ್ ಮೆಮೊರಿ ಅಫೆಕ್ಟ್ಸ್ ಅರ್ಬನ್ ಫ್ಲಡಿಂಗ್. ಈ ಹೈಡ್ರಾಲಜಿಕಲ್ ಹಿಸ್ಟೆರಿಸಿಸ್ ಅಂತ ಒಂದು ಟರ್ಮ್ ಬರುತ್ತೆ ನೋಡ್ಕೊಳ್ಳಿ. ಅದರ ಅರ್ಥ ಏನಂತಂದ್ರೆ ಲ್ಯಾಂಡ್ಸ್ಕೇಪ್ಗಳು, ಈಗ ಭೂಪ್ರದೇಶಗಳೆಲ್ಲ ಹಿಂದೆ ಎಷ್ಟು ರೇನ್ಫಾಲ್ ಆಗಿತ್ತು, ಎಷ್ಟು ಮಳೆ ಬಿದ್ದಿತ್ತು ಅನ್ನೋದನ್ನ ನೆನಪಿಟ್ಕೊಳ್ಳುತ್ತೆ. ಫ್ಲಡಿಂಗ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಟುಡೇಸ್ ರೇನ್. ಈಗ ಪ್ರವಾಹ ಬರ್ತಾ ಇರೋದು ಇವತ್ತೇನೋ ಜೋರು ಮಳೆ ಆಯಿತು ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದಲ್ಲ ಪ್ರವಾಹ, ಬಟ್ ಆಲ್ಸೋ ಆನ್ ಹೌ ವೆಟ್ ದಿ ಲ್ಯಾಂಡ್ ಆಲ್ರೆಡಿ ಇಸ್. ಆ ಒಂದು ಲ್ಯಾಂಡು, ಆ ಭೂಪ್ರದೇಶ ಮೊದಲೇ ಎಷ್ಟು ವೆಟ್ ಆಗಿತ್ತು, ತೇವಾಂಶ ಇತ್ತು ಅದರಲ್ಲಿ ಅನ್ನೋದನ್ನು ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿಲೇ ರೆಸ್ಪಾನ್ಸ್ ಇಸ್ ಕಾಲ್ಡ್ ಹೈಡ್ರಲಾಜಿಕಲ್ ಹಿಸ್ಟೆರಿಸಿಸ್. ಮುಖ್ಯವಾಗಿ ಆ ಲ್ಯಾಂಡ್ ಮುಖ್ಯವಾಗಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಥವಾ ಆ ಒಂದು ಲ್ಯಾಂಡಿನ ಒಂದು ಕೆಪಾಸಿಟಿ ಎಲ್ಲ ಮುಖ್ಯವಾಗಿ ನಾವು ನೋಡೋದು ಯಾವುದರಲ್ಲಿ, ಹೈಡ್ರಲಾಜಿಕಲ್ ಹಿಸ್ಟೆರಿಸಿಸ್. ವೈ ಫ್ಲಡಿಂಗ್ ಕಂಟಿನ್ಯೂಸ್ ಆಫ್ಟರ್ ರೇನ್ ಸ್ಟಾಪ್ಸ್. ರೇನ್ ಸ್ಟಾಪ್ ಆದಮೇಲೂ ಯಾಕೆ ಫ್ಲಡ್ ಕಂಟಿನ್ಯೂ ಆಗುತ್ತೆ ಹೇಳಿ? ಸಾಯಿಲ್, ವೆಟ್ಲ್ಯಾಂಡ್ಸ್, ಲೇಕ್ಸ್ ಸ್ಟೋರ್ ವಾಟರ್ ಡ್ಯೂರಿಂಗ್ ಮಾನ್ಸೂನ್. ಮಾನ್ಸೂನ್ ಬಂದಾಗ ಮಣ್ಣು ಮತ್ತು ಜೌಗು ಪ್ರದೇಶಗಳು, ಲೇಕ್ಸ್ಗಳೆಲ್ಲ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಒನ್ ಸ್ಯಾಚುರೇಟೆಡ್, ಎಕ್ಸ್ಟ್ರಾ ರೇನ್ ಬಿಕಮ್ಸ್ ರನ್ ಆಫ್. ಸ್ಯಾಚುರೇಟ್ ಆಗುತ್ತೆ, ಆಮೇಲೆ ಮತ್ತೆ ಮಳೆ ಆದರೆ ಅದು ರನ್ ಆಫ್ ಹೊರಗಡೆ ಅಥವಾ ಭೂಮಿಯ ಮೇಲ್ಗಡೆ ನಾವು ನೋಡಬಹುದು. ಈವನ್ ಲೈಟ್ ರೇನ್ ಕ್ಯಾನ್ ಕಾಸ್ ಫ್ಲಡ್ಸ್ ಇಫ್ ಲ್ಯಾಂಡ್ ಇಸ್ ಆಲ್ರೆಡಿ ವೆಟ್. ಲ್ಯಾಂಡ್ ಆಲ್ರೆಡಿ ವೆಟ್ ಆಗಿದ್ರೆ ಸಣ್ಣ ಮಳೆ ಬಂದರೂ ಅದು ಫ್ಲಡ್ಡಿಗೆ ಕಾರಣ ಆಗಬಹುದು. ಸ್ಟೋರ್ಡ್ ವಾಟರ್ ಡ್ರೈನ್ ಸ್ಲೋಲಿ, ವಾಟರ್ ಲಾಗಿಂಗ್ ಕಂಟಿನ್ಯೂಸ್. ಸೊ ಆ ಸ್ಟೋರ್ ಆಗಿರೋ ವಾಟರ್ ನಿಧಾನವಾಗಿ ಡ್ರೈನ್ ಆಗ್ತಾ ಬರುತ್ತೆ ಕೆಳಗಡೆ. ನೋಡಿ, ಈ ಸಾಯಿಲು, ವೆಟ್ಲ್ಯಾಂಡು, ಲೇಕ್ಸ್ಗಳೆಲ್ಲ ಸ್ಟೋರ್ ಆಗಿರೋ ವಾಟರು ಅಷ್ಟು ಬೇಗ ಡ್ರೈನ್ ಆಗೋದಿಲ್ಲ. ವಾಟರ್ ಲಾಗಿಂಗ್ ಹಾಗೆ ಆಗ್ತಾ ಇರುತ್ತೆ. ರಿವರ್ಸ್ ಮತ್ತು ಫ್ಲಡ್ ಪ್ಲೇನ್ಗಳು. ಆ್ಯಂಡ್ ರಿವರ್ಸ್ ಓವರ್ಫ್ಲೋ, ವಾಟರ್ ಸ್ಪ್ರೆಡ್ಸ್ ಇಂಟು ಫ್ಲಡ್ ಪ್ಲೇನ್. ರಿವರ್ಸು ಈ ಥರ ಹರಿತಾ ಇದೆ ಅಂತಂದರೆ ಹರಿಯುವ ಒಂದು ವಿಧಾನ ನೀವು ನೋಡಿರಬಹುದು. ಅವಾಗ ಪಕ್ಕದಲ್ಲಿ ಫ್ಲಡ್ ಪ್ಲೇನ್ಗಳು, ಪ್ರವಾಹ ಬಂದಾಗ ಆ ಭೂಭಾಗದ್ದಕ್ಕೂ ವಾಟರ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಫ್ಲಡ್ ಪ್ಲೇನ್ ಸ್ಟೋರ್ ವಾಟರ್ ಆ್ಯಂಡ್ ರಿಲೀಸ್ ಇಟ್ ಸ್ಲೋಲಿ. ಈ ಫ್ಲಡ್ ಪ್ಲೇನ್ಗಳೇನು ಮಾಡುತ್ತೆ, ವಾಟರನ್ನು ನಿಧಾನವಾಗಿ ಸ್ಟೋರ್ ಮಾಡೋದು, ನಿಧಾನವಾಗಿ ರಿಲೀಸ್ ಮಾಡೋದು. ಅಂದರೆ ಸ್ಟೋರ್ ಮಾಡಿ ಆಮೇಲೆ ನಿಧಾನವಾಗಿ ರಿಲೀಸ್ ಮಾಡ್ತಾ ಇರುತ್ತೆ. ಆನ್ ದಿ ವೇ ಡೌನ್ ಅಂದರೆ ರೆಡ್ಯೂಸ್ ಆದಮೇಲೆ ಡ್ರೈನೇಜ್ ತುಂಬ ಸ್ಲೋ ಆಗಿರುತ್ತೆ. ಸೊ ಸೇಮ್ ವಾಟರ್ ಲೆವೆಲ್ ಕ್ಯಾನ್ ಕಾಸ್ ಡಿಫ್ರೆಂಟ್ ಫ್ಲಡ್ಡಿಂಗ್ ಕಂಡೀಷನ್ಸ್. ನೋಡಲಿಕ್ಕೆ ಒಂದೇ ವಾಟರ್ ಕಂಡೀಷನ್ ಅಂತ ಅನಿಸ್ಬಹುದು, ಆದರೆ ಅದರಿಂದ ಆಗುವಂಥ ಫ್ಲಡ್ ಬೇರೆ ಬೇರೆ ಥರ ಇರುತ್ತೆ. ಬೆಂಗಳೂರಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 2024 ಲೇಕ್ಸ್ ಲೈಕ್ ಬೆಂಗಳೂರು ಓವರ್ ಫ್ಲಡ್. ಬೆಂಗಳೂರಿನಲ್ಲಿ ಲೇಕ್ಸ್ಗಳು ಓವರ್ ಫ್ಲಡ್ ಆಗಿಬಿಡ್ತು. ರೋಡ್ ಸ್ಟೇಡ್ ಫ್ಲಡೆಡ್ ಈವನ್ ಆಫ್ಟರ್ ಲೇಕ್ ಲೆವೆಲ್ ರೆಡ್ಯೂಸ್. ಲೇಕ್ ಲೆವೆಲ್ ಕಡಿಮೆ ಆದಮೇಲೂ ಸಹ ರೋಡ್ಗಳು ಫ್ಲಡ್ ಆಗಿಬಿಡ್ತಾ ಇತ್ತು, ಮುಂದುವರಿತಾನೆ ಇತ್ತು ಫ್ಲಡ್ ಆಗೋದು. ರೀಸನ್ ಏನು? ಸ್ಯಾಚುರೇಟೆಡ್ ಸಾಯಿಲು, ಬ್ಲಾಕ್ಡ್ ಡ್ರೈನ್ ಟು ಬಿಲ್ಡ್ ಓವರ್. ಸ್ಯಾಚುರೇಟೆಡ್ ಸಾಯಿಲ್ ಆಲ್ರೆಡಿ ಸ್ಯಾಚುರೇಟ್ ಆಗಿಬಿಟ್ಟಿದೆ, ಡ್ರೈನೇಜ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಈ ಕಡೆ ಫ್ಲಡ್ ಪ್ಲೇನಲ್ಲಿ ಆಲ್ರೆಡಿ ಬಿಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಓಲ್ಡ್ ಇಂಟರ್ ಕನೆಕ್ಟೆಡ್ ಲೇಕ್ ಸಿಸ್ಟಮ್, ಕೆಂಪೇಗೌಡ ಆಗಿನ ಕಾಲದೆಲ್ಲ ಈಗ ಆಲ್ಟರ್ ಮಾಡಿದ್ದಾರೆ. ಸೊ ನೀರು ಹರಿದಾಡಲಿಕ್ಕೆ ಜಾಗ ಬೇಕು, ನೀರು ಹರಿಲಿಕ್ಕೆ ಜಾಗ ಬೇಕಾಗಿರುತ್ತೆ, ಆ ಅವಕಾಶ ಸಿಕ್ಕೋದಿಲ್ಲ. ಪಾಲಿಸಿ ಫಾರ್ಮ್ ಮಾಡಬೇಕಾದ್ರೆ ಮುಂದೆ ನೀವಾದರೂ ಸಹ ಅರ್ಬನ್ ಪ್ಲಾನಿಂಗಲ್ಲಿ ಏನಾದರೂ ನಿಮಗೆ ಒಂದು ಪ್ರಾಜೆಕ್ಟ್ ಬಂತು ಅಂತಂದರೆ ಮೊದಲು ನೀವು ತಿಳ್ಕೊಳ್ಬೇಕಾಗಿರುತ್ತೆ, ರೇನ್ಫಾಲ್ ಅಮೌಂಟ್ ಅಲೋನ್ ಕ್ಯಾನಾಟ್ ಪ್ರೆಡಿಕ್ಟ್ ಫ್ಲಡ್ಸ್. ರೇನ್ಫಾಲ್ ಎಷ್ಟಾಗುತ್ತೆ ಅನ್ನೋದರ ಆಧಾರದ ಮೇಲೆ ಫ್ಲಡ್ಡನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಮಾತ್ರ ಅಲ್ಲ, ವೆಟ್ಲ್ಯಾಂಡ್, ಲೇಕ್ಸ್ ಆ್ಯಂಡ್ ಫ್ಲಡ್ ಪ್ಲೇನ್ಸ್ ಆ್ಯಕ್ಟ್ ಆ್ಯಸ್ ನ್ಯಾಚುರಲ್ ಸ್ಟೋರೇಜ್ ಸಿಸ್ಟಮ್ಸ್. ಎಲ್ಲ ಮುಖ್ಯ ಆಗಿರುತ್ತೆ, ಅವು ನ್ಯಾಚುರಲ್ ಸ್ಟೋರೇಜ್ ಸಿಸ್ಟಮ್ ಥರ ವರ್ಕ್ ಆಗುತ್ತೆ. ಅರ್ಬನ್ ಪ್ಲಾನಿಂಗ್ ಮಸ್ಟ್ ಕನ್ಸಿಡರ್ ಬೇಸಿಲ್ ಲೆವೆಲ್ ವಾಟರ್ ಫ್ಲೋ. ಕ್ಲೈಮೇಟ್ ಚೇಂಜ್ ಮೇಕ್ಸ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ಇಂಪಾರ್ಟೆಂಟ್. ಜಿಯೋಗ್ರಫಿಲಿ ಮುಂದೆ ಡೀಟೇಲ್ ಆಗಿ ನಾವು ನೋಡ್ತೇವೆ. ನಾವು ಹಿಸ್ಟ್ರಿ NCERT ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕೆಲವು ದಿನಗಳಲ್ಲಿ ಹಿಸ್ಟ್ರಿ NCERT ಮುಗಿಯುತ್ತೆ, ಮತ್ತು ಅದಾದಮೇಲೆ ಜಿಯೋಗ್ರಫಿ NCERT 6th 7th 8th ಒಂದೊಂದಾಗಿ ನೋಡಲಿಕ್ಕಿದ್ದೇವೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು. ಹಾಗೆ ಅದು ಯೂಟ್ಯೂಬಲ್ಲಿ ಲೈವ್ ಆಗಿರುತ್ತೆ, ಮುಂದೆ ಎಲ್ಲ ಟಾಪಿಕ್ಗಳು ಆ ಥರ ಕಂಪ್ಲೀಟ್ ಮಾಡ್ತಾ ಹೋಗ್ತೇವೆ. ಸೊ ಅರ್ಬನ್ ಫ್ಲಡ್ಸ್ ಆರ್ ನಾಟ್ ಜಸ್ಟ್ ಡ್ರೈನೇಜ್ ಫೇಲ್ಯೂರ್ಸ್, ದೇ ರಿಫ್ಲೆಕ್ಟ್ ದಿ ಲ್ಯಾಂಡ್ಸ್ಕೇಪ್ಸ್ ಮೆಮೊರಿ ಆಫ್ ವಾಟರ್. ಬರೀ ಡ್ರೈನೇಜ್ ಫೇಲ್ಯೂರ್ ಮಾತ್ರ ಅಲ್ಲ ಅರ್ಬನ್ ಫ್ಲಡ್ಡಿಂಗ್. ಅದಕ್ಕೆ ಕಾರಣ ಏನು? ಲ್ಯಾಂಡ್ಸ್ಕೇಪಿನ ಒಂದು ವಾಟರ್ ಮೆಮೊರಿ. ಯಾಕಂದರೆ ಹೈಡ್ರಾಲಿಕ್ ಹಿಸ್ಟೆರಿಸಿಸ್ ಅಲ್ವಾ, ಹೈಡ್ರಾಲಾಜಿಕಲ್ ಹಿಸ್ಟೆರಿಸಿಸ್ ವಿಚ್ ಡಿಟರ್ಮೈನ್ಸ್ ಹೌ ಲಾಂಗ್ ಸಿಟೀಸ್ ರಿಮೇನ್ ಫ್ಲಡೆಡ್. ಅದರಿಂದಾಗಿ ಎಷ್ಟು ಕಾಲ ಸಿಟೀಸ್ಗಳಲ್ಲಿ ಫ್ಲಡ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ MCQಗಳಿದೆ, MCQಗಳನ್ನು ನೋಡಿ PDF ಟೆಲಿಗ್ರಾಮಲ್ಲಿ ಹಾಕಿರ್ತೇನೆ. MCQ ನೋಡಿ ನೀವೇ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ನಾಳೆ ಆನ್ಸರ್ ಮತ್ತು ಎಕ್ಸ್ಪ್ಲೇಷನ್ ಹಾಕಿರ್ತೇನೆ, ಟೆಸ್ಟ್ ಮಾಡ್ಕೊಳ್ಳಿ. ಸೊ ನಿನ್ನೆಯ
ಕ್ವಶನ್ಗಳಿಗೆ ಆನ್ಸರ್ ಇದೆ ಇಲ್ಲಿ. ನಾನು ಒಂದ್ಸರಿ ಚೆಕ್ ಮಾಡಿ ಎಷ್ಟು ಆನ್ಸರ್ ಗೊತ್ತಿದೆ. ಬಹಳ ಇಂಪಾರ್ಟೆಂಟ್ ಇದು. ಸುಮ್ಮನೆ MCQ ಕೊಡೋದಲ್ಲ, ನೋಡಬೇಕು, ಓದಬೇಕು. ಪ್ರಿಲಿಮ್ಸಿಗೆ ಬಹಳ ಇಂಪಾರ್ಟೆಂಟ್. ಇವತ್ತು ನೋಡಿದ ವಿಷಯಗಳು ಏನೇನು ನಾವು ಒಂದು ಭಾರತ ಕೆನಡಾ ಒಪ್ಪಂದ ಮಾಡ್ಕೊಂಡಿದ್ದಾವೆ. 10-year ಯುರೇನಿಯಂ ಸಪ್ಲೈ ಡೀಲು. ಆಮೇಲೆ ಇರಾನ್ನಲ್ಲಿ ವೆಸ್ಟ್ ಏಷ್ಯಾ ರೀಜನಲ್ಲಿ ಹೇಗೆ ವಾರ್ ಸ್ಪ್ರೆಡ್ ಆಗ್ತಾ ಇದೆ, ಆಯಿಲ್ ಪ್ರೈಸ್ ಜಂಪ್ ಆಗೋದು, ಮೋದಿಯವರು ಕಾಲ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಅದ್ರ ಜೊತೆ ಇಂಡಿಯನ್ ಸೀಫೇರ್ಸ್, ಭಾರತದಿಂದ ಹೊರಟಿರುವಂಥ ನಾವಿಕರಿರ್ಬಹುದು, ಶಿಪ್ಪಲ್ಲಿ ವರ್ಕ್ ಮಾಡೋರು, ಸಿಬ್ಬಂದಿಗಳಿರ್ಬಹುದು, ಅವರಿಗೆ ಯಾವ ಥರ ಕಷ್ಟ ಆಗ್ತಾ ಇದೆ. ಮತ್ತು NAT ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಬಗ್ಗೆ ನೋಡಿದ್ದೀವಿ. ಅದು ಎಲ್ಲ ಕಡೆ ಕಂಪಲ್ಸರಿ ಆಗಬೇಕಾ, ಆಗೋದಾದ್ರೆ ಏನು ಪ್ರಾಬ್ಲಮ್ಮು. ಮತ್ತು ಟೀ ಎಕ್ಸ್ಪೋರ್ಟ್ ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಟೀ ಎಕ್ಸ್ಪೋರ್ಟರ್ಸ್ ಈಗ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ನಿಂದಾಗಿ. ಮತ್ತು US ಏನು ಹೇಳ್ತಾ ಇದೆ, ಇನ್ನು 4-5 ವಾರಗಳ ಕಾಲ ಈ ಒಂದು ಆಪರೇಷನ್ ಮುಂದುವರಿಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಯೂನಿಪೋಲಾರ್ ವರ್ಲ್ಡ್ ಕ್ರಿಯೇಟ್ ಆಗಬಹುದಾ ಆ ಒಂದು ಪ್ರಾದೇಶಿಕವಾಗಿ ರೀಜನ್ನಲ್ಲಿ ಅಂತ ಎಡಿಟೋರಿಯಲ್ ಇದೆ. ಇನ್ನು GDP ಸೀರೀಸ್ ಹೊಸ ಬೇಸ್ ಇಯರ್ ಬಂದಿದೆ ಅಲ್ವಾ, ಅದರಿಂದಾಗಿ ಟಾರ್ಗೆಟ್ಗಳು ಅಥವಾ ನಮ್ಮ ಇನ್ನಷ್ಟು ಟಫ್ ಆಗಿರುತ್ತೆ. ಟಾರ್ಗೆಟ್ಗಳನ್ನು ನಾವು ಡೆಟ್ ಟು GDP ರೇಷಿಯೋ ಅಂತೆಲ್ಲ ಬಂದಾಗ ಟಫ್ ಆಗಿರುತ್ತೆ ಅದನ್ನು ಸಾಧಿಸೋದು. ಆದರೆ ಕರೆಕ್ಟ್ ಆಗಿರೋ ಡೇಟಾ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. GST ಗ್ರೋತ್ ಸ್ಟ್ರಾಂಗ್ ಆಗಿದೆ, ಆದರೆ ಇಂಪೋರ್ಟ್ ಡಿಪೆಂಡೆನ್ಸ್ ಸಹ ಜಾಸ್ತಿ ಇದೆ, ರೈಸ್ ಆಗ್ತಾ ಇದೆ ಇದ್ದಾರೆ. ಆದಮೇಲೆ ಡಿಜಿಟಲ್ ಸರ್ಚ್ ಅಂದರೆ ಟ್ಯಾಕ್ಸ್ ಸರ್ಚ್ ಮಾಡಬೇಕಾದ್ರೆ ನಮ್ಮ ಪ್ರೈವೇಸಿ ಎಷ್ಟು ಇಂಪಾರ್ಟೆಂಟು, ಅವರಿಗೆ ಅವಕಾಶ ಕೊಡಬೇಕಾ, ಸುಪ್ರೀಂ ಕೋರ್ಟು ಅದರ ಬಗ್ಗೆ ಏನು ಹೇಳಿದೆ ಅಂತ ನೋಡಿದ್ದೀವಿ. ಮತ್ತು ಲ್ಯಾಂಡ್ಸ್ಕೇಪಿಗೆ ಒಂದು ಫ್ಲಡ್ ಆಗಿರೋದ್ರ ಬಗ್ಗೆ ಮೆಮೊರಿ ಇರುತ್ತೆ, ಫಾಸ್ಟ್ ರೈನ್ಫಾಲ್ ಬಗ್ಗೆ ಅಂತ ನೋಡಿದ್ದೀವಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು UPSC ಮೈಂಡ್ ಗೇಮ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.